ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯಾ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸಕರ್ತರಾದಂತಹ ಆಲಂಪಲ್ಲಿ ಶ್ರೀಮತಿ ಶಾರದಾಂಬ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಶ್ರೇಷ್ಠಿ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಕೃತಜ್ಞತೆಗಳನ್ನು, ವಂದನೆಗಳನ್ನು, ನಮನಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 96ನೇ ನಾಮದವರೆಗೆ ವಿಚಾರ ಮಾಡಿದ್ದೇವೆ. ಅಕುಲ ಎನ್ನುವಂಥದ್ದು ಬಹಳ ಸುಂದರವಾದಂತಹ ಹೆಸರು. ಇದು ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಹೆಸರುಗಳಿವೆ. ಆದರೆ ನಮಗೆ ಮಕ್ಕಳಿಗೆ ಹೆಸರನ್ನು ಇಡುವಾಗ ಇಂಥ ಹೆಸರುಗಳು ಕಣ್ಣಿಗೇ ಕಾಣುವುದಿಲ್ಲ. ಕೆಲವು ಹೆಸರುಗಳು ಭಗವಂತನ ನೆನಪನ್ನು ಹೊತ್ತು ತರುವ ಹೆಸರುಗಳಾದರೆ, ಮತ್ತೆ ಕೆಲವು ಹೆಸರುಗಳು ನಮ್ಮ ಸ್ವರೂಪವನ್ನೇ ನೇರವಾಗಿ ಕಣ್ಣಿಗೆ ಕಟ್ಟಿಸುವಂಥ ಹೆಸರುಗಳು. ಉದಾಹರಣೆಗೆ ಚಿನ್ಮಯ ಅಂತ ಹೇಳ್ತೀವಿ ನಾವು. ಎಷ್ಟು ಸುಂದರವಾದ ಹೆಸರು, ಚಿದಾನಂದ ಅಂತ. ಆದರೆ ಇಂಥ ಹೆಸರುಗಳೆಲ್ಲ ಇವತ್ತು ಕಾಣೆ ಆಗ್ತಾ ಇವೆ. ಏನೋ ಆರ್ಯನ್, ಕುಂತ್ರ ಆರ್ಯನ್, ನಿಂತ್ರ ಆರ್ಯನ್ ಅಂತ ಬರ್ತಾ ಇದೆ, ಗೊತ್ತಿಲ್ಲ. ಅದು ಗಂಡು ಮಕ್ಕಳಿಗೆ ಚಿನ್ಮಯಿ, ತನ್ಮಯಿ, ಅದಿಲ್ಲೇ ಉಂಟು ತನ್ಮಯಿ ಅಂತ. ಮತ್ತು ಜಗನ್ಮಾತೆ ಹೆಸರು ಎರಡೂ ಅದೇ ಅರ್ಥ. ಆ ಚಿತ್ಸ್ವರೂಪಳು ನೀನು, ಜ್ಞಾನಸ್ವರೂಪಳು ಎನ್ನುವಂಥದ್ದು. ಇಂಥ ಹೆಸರುಗಳ ಗುಂಪಿಗೆ ಸೇರುವಂತಹ ಇನ್ನೊಂದು ಹೆಸರು ಅಕುಲ ಅಂತ. ಲಲಿತಾ ಸಹಸ್ರನಾಮವನ್ನು 100 ಸಲ ಅಥವಾ ಅದಕ್ಕೂ ಹೆಚ್ಚು ಸಲ ಪಾರಾಯಣ ಮಾಡಿರ್ತೇವೆ. ಕಣ್ಣು ನೋಡ್ಕೊಂಡು ಹೋಗುತ್ತೆ, ನಾಲಿಗೆ ಸುಮ್ಮನೆ ಬಡಾಯಿಸ್ಕೊಂಡು ಹೋಗ್ತಾ ಇರುತ್ತೆ, ಮನಸ್ಸು ವಿಚಾರ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅರ್ಥನೇ ಆಗೋಲ್ಲ, ಇನ್ನೇನು ವಿಚಾರ ಮಾಡೋದು ಅನ್ನತ್ತೆ ಅದು. ಇಂತಹ ಪಾರಾಯಣ ನಿಸ್ಸತ್ವವಾದ ಪಾರಾಯಣ. ಹೀಗಾದಾಗ ನಾವು ಅದರಿಂದ ಏನನ್ನು ನಿರೀಕ್ಷಣೆ ಮಾಡ್ತೇವೋ ಆ ಫಲ ಸಿಗುವುದಿಲ್ಲ. ಆಗ ನಾವು ಏನು ಹೇಳ್ತೇವೆ ಗೊತ್ತಾ? 15 ವರ್ಷ ಪಾರಾಯಣ ಮಾಡಿದೆ ನೋಡ್ರಿ, ಏನೂ ಆಗಲಿಲ್ಲ.
ಯಾಕಾಗತ್ತೆ ಹೇಳಿ ನೋಡೋಣ ಅಲ್ವಾ? ವೈದ್ಯರು ಸರಿಯಾದ ಔಷಧವನ್ನು ಕೊಟ್ಟರೂ ಸಹ ರೋಗ ವಾಸಿಯಾಗದೇ ಇದ್ದರೆ ಅದಕ್ಕೊಂದು 2-3 ಕಾರಣಗಳಿರ್ತವೆ. ಯಾಕೆ ವಾಸಿ ಆಗಲಿಲ್ಲ? ಮೊದಲನೇದು, ರೋಗಿ ಔಷಧವನ್ನು ತೆಗೆದುಕೊಳ್ತಾನೆ ಅಪಥ್ಯವನ್ನು ಮಾಡಿರಬೇಕು ಅಲ್ವಾ? ಎರಡನೇದು, ಆ ಔಷಧ ಆ ರೋಗಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲದೇ ಇರಬೇಕು. ಇಲ್ಲ ಹಾಗಲ್ಲ, ಆ ಔಷಧ ಅದಕ್ಕೆ ಸಂಬಂಧಪಟ್ಟಿದ್ದೇ ಆದರೂ ಕಾಯಿಲೆ ವಾಸಿ ಆಗಲಿಲ್ಲ ಅಂದರೆ ನಾವು ಏನು ತೀರ್ಮಾನಕ್ಕೆ ಬರಬೇಕು? ರೋಗಿ ಔಷಧ ತಗೊಳ್ತಾ ಅಪಥ್ಯ ಮಾಡಿಕೊಳ್ತಾ ಇದ್ದಾನೆ. ಇದೇನು ಆಶ್ಚರ್ಯ ಅಲ್ಲ, ತಪ್ಪು ತಿಳ್ಕೊಳ್ಳಬೇಡಿ. ಸಕ್ಕರೆ ಕಾಯಿಲೆ ಇರುತ್ತೆ ಅಲ್ವಾ? ಆದರೆ ಏನು ಮಾಡೋಣ, ನೆಂಟರ ಮನೆಗೆ ಹೋಗಿರ್ತೇವೆ, ಏನು ಸಿಹಿ ಮಾಡ್ತಾರೆ, ಡಾಕ್ಟ್ರ್ ಹೇಳಿರ್ತಾರೆ ತಿನ್ನಬೇಡ್ರಿ ಸಾಕು, ಈಗಾಗಲೇ ಸಾಕಷ್ಟು ಸಿಹಿ ಸೇರಿಬಿಟ್ಟಿದೆ ಅಂತ. ನಮಗೊಂದು ಪರಮ ವಿಶ್ವಾಸ ಏನು ಅಂದರೆ, ಹೇಗೂ ಸಹ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಉಂಟು, ಟ್ಯಾಬ್ಲೆಟ್ ಬ್ರಹ್ಮಾಸ್ತ್ರ ಅಲ್ವಾ ಅಂತ ಹೇಳಿ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಈ ಕೈಯಲ್ಲಿ ಗುಳಿಗೆ ಹಿಡ್ಕೊಂಡು ಈ ಕೈಯಲ್ಲಿ ಇನ್ನೊಂದು ಚೂರು ಮೈಸೂರು ಪಾಕನ ಸಿಹಿಯನ್ನು ತಿಂದುಬಿಡೋದು. ಅದು ಕಂಟ್ರೋಲಿಗೆ ಬರಬೇಕು ಅಂದರೆ ಹೇಗೆ ಸಾಧ್ಯ ಅಲ್ವಾ? ಹಾಗಾಗಿ ವೇದಾಂತ ಈ ಮಾತನ್ನು ಪದೇ ಪದೇ ಹೇಳುತ್ತೆ. ನೀನು ಶಾಸ್ತ್ರ ಅಧ್ಯಯನ ಮಾಡಿದರು, ಮತ್ತೆ ಮತ್ತೆ ನೀನು ಪೂಜೆ ಮಾಡಿದರು, ಮತ್ತೆ ಮತ್ತೆ ನೀನು ಧ್ಯಾನಕ್ಕೆ ತೊಡಗಿದರು, ನಿನಗೆಲ್ಲೋ ಒಂದು ಕಡೆಗೆ ಚಿತ್ತಶುದ್ಧಿ ಅನ್ನೋದು ಆಗಲಿಲ್ಲ, ಮನಸ್ಸು ಪರಿಪಕ್ವತೆಗೆ ಬಂದಿಲ್ಲ, ನೀನು ಅಂದುಕೊಂಡ ಫಲ ಸಿಗಲಿಲ್ಲ ಅಂತ ಆದರೆ ನಿನ್ನ ಕೆಲಸದಲ್ಲಿ ಏನು ತಪ್ಪಾಗ್ತಾ ಇದೆ ಅನ್ನೋದನ್ನು ಹುಡುಕು. ಅದರ ದುರ್ದೈವ ಅಂದರೆ ಆ ಹುಡುಕೋದಕ್ಕೆ ಬಿಡೋದಿಲ್ಲ ನಮ್ಮ ಮನಸ್ಸು. ಯಾಕಂದ್ರೆ ಹುಡುಕೋ ಕೆಲಸ ಯಾರು ಮಾಡಬೇಕು ಹೇಳಿ? ಮನಸ್ಸು ಮಾಡಬೇಕು. ಹುಡುಕಿದ್ರೆ ತಾನೇ ಸಿಕ್ಕ ಹಾಕಿಕೊಂಡು ಬೀಳ್ತೇನೆ ಅಂತ ಗೊತ್ತು ಅದಕ್ಕೋಸ್ಕರ ಹುಡುಕೋದಕ್ಕೆ ಬಿಡೋದಿಲ್ಲ. ಕಳ್ಳನ ಹತ್ರ ನೀನು ಕಳ್ಳನನ್ನು ಹಿಡಿ ಅಂತ ಹೇಳಿದರೆ ಅವನು ಹೆಂಗೆ ಹಿಡಿತಾನೆ ಹೇಳಿ ನೋಡೋಣ ಅಲ್ವಾ? ನಮ್ಮೆಲ್ಲರ ಹಣೆ ಬರ ಹೀಗೇನೆ, ನನ್ನನ್ನು ಸೇರಿಸಿಕೊಂಡು ತಪ್ಪು ತಿಳ್ಕೊಳ್ಬೇಡಿ. ಹಾಗಾಗಿ ಈ ಮನಸ್ಸನ್ನು ಹದ್ದು ಬಸ್ತಿಗೆ ತಂದು ಅದನ್ನು ಅಷ್ಟು ಹೊತ್ತು ಅಲ್ಲಿ ನಿಲ್ಲಿಸಿ ಅರ್ಥ ತಿಳಿದು ಪಾರಾಯಣ ಮಾಡಿದಾಗ, ಪಠಿಸಿದಾಗ ಅದು ಪಾರಾಯಣ ಆಗೋದಿಲ್ಲರಿ. ಆವಾಗ ಅದೊಂದು ರೀತಿ ವಿಶಿಷ್ಟವಾದ ಅಧ್ಯಯನ ಆಗಿಬಿಡುತ್ತದೆ. ಆಗ ಆಗುವ ಸಂತೋಷ ಉಂಟಲ್ಲ, ಅದು ಶಬ್ದಗಳಿಂದ ಹೇಳಲಿಕ್ಕೆ ಆಗದೇ ಇರುವಂತಹದ್ದು. ಅದೇ ಅನಿರ್ವಚನೀಯ. ವಚನೀಯ ಅಂದರೆ ಶಬ್ದದಿಂದ ಹೇಳುವಂತಹದ್ದು, ಅನಿರ್ವಚನೀಯ ಅಂದರೆ ಶಬ್ದದಿಂದ ಹೇಳಲಿಕ್ಕೆ ಆಗದೇ ಇರುವಂತಹದ್ದು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಕೊನೆ ಪಕ್ಷ ನಮಗೆ ಆತ್ಮಸ್ವರೂಪವನ್ನು ಪರಿಚಯಿಸುವಂತಹ, ಅದನ್ನು ಕೇಳಿದಾಗ ಓಹ್ ನಮ್ಮ ಸ್ವರೂಪವನ್ನೇ ಹೇಳುವ ಹೆಸರು ಅಂತ ನೆನಪಿಗೆ ಬರುವ ಹಾಗಿದ್ದರೆ ಅಂಥ ಹೆಸರುಗಳು ಹೆಚ್ಚು ನಮ್ಮನ್ನು ಅಧ್ಯಾತ್ಮದ ಕಡೆಗೆ ಎಳೆದುಕೊಂಡು ಹೋಗ್ತವೆ, ಕರೆದುಕೊಂಡು ಹೋಗ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯ ಹೆಸರುಗಳಲ್ಲಿ ಅಕುಲ ಎನ್ನುವಂಥದ್ದು ಸಹ ತುಂಬ ವಿಶಿಷ್ಟವಾದಂಥ ಹೆಸರು ಅನ್ನೋದನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಮುಂದಿನ 97ನೇ ಹೆಸರು ಸಮಯಾಂತಸ್ಥ. ಆ ಸಮಯಾಂತಸ್ಥ ಅವಳ ಬಗ್ಗೆ ವಿಚಾರ ಮಾಡುವ ಸಮಯ ಈಗ ಬಂದಿದೆ. ಏನು ಅದಕ್ಕೆ ಅರ್ಥ ಅಂದರೆ ಸಮಯದಲ್ಲಿ ಇರುವವಳು ಅಂತ ಅಷ್ಟೇ ಅರ್ಥ. ಅಷ್ಟೇ ಅರ್ಥ ಅಂದರೆ ನಾನು ಹಗುರವಾಗಿ ಹೇಳ್ತಾ ಇಲ್ಲ. ಸಮಯಾಂತಸ್ಥ, ಅಂತಸ್ಥ ಅಂದರೆ ಒಳಗೆ ಇರುವವಳು. ಯಾವುದರ ಒಳಗೆ ಇರುವವಳು ಅಂದರೆ ಸಮಯದ ಒಳಗೆ ಇರುವವಳು. ಇಲ್ಲೊಂದು ಬೇರೆ ವಿಶಿಷ್ಟವಾದ ಅರ್ಥ ಉಂಟು. ಜಗನ್ಮಾತೆ ತುಂಬ ಸಮಯವನ್ನು ಪಾಲನೆ ಮಾಡ್ತಾಳೆ, ನಾವು ಮುಂದೆ ಹೇಳಬಾರ್ದು. ನಾವು ಸಮಯಾಂತಸ್ಥರಲ್ಲ. ಸಮಯ ಅಂದರೆ ಸಮಯ, ಕಾಲ ಅಂತ ಒಂದು ಅರ್ಥ. ಆ ಕಾಲದ ಪರಿಮಿತಿಯಲ್ಲೇ ಎಲ್ಲವನ್ನೂ ಮಾಡ್ತಾಳೆ. ಕಾಲದ ಪರಿಮಿತಿಯಲ್ಲೇ ಎಲ್ಲವನ್ನು ಮಾಡ್ತಾಳೆ ಅಂದರೆ, ದುಷ್ಟರು ದೇವತೆಗಳಿಗೆ ತೊಂದರೆಯನ್ನು ಕೊಟ್ಟಾಗ, ದೇವತೆಗಳು ಆಕೆಯನ್ನು ಪ್ರಾರ್ಥಿಸಿದಾಗ, ಇಷ್ಟು ದಿನಗಳ ಒಳಗಾಗಿ ನಿಮ್ಮ ತೊಂದರೆಯನ್ನು ಹೋಗಲಾಡಿಸ್ತೇನಪ್ಪ ಅಂತ ಆಶ್ವಾಸನೆ ಕೊಟ್ಟಂಥ ತಾಯಿ ಆ ದಿನಗಳ ಒಳಗೆ ಅದನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸ್ತಾಳೆ. ಅವಳಲ್ವ ಸಮಯಾಂತಸ್ಥ.
ನಾವು ಸಮಯಾಂತಸ್ಥರಲ್ಲ. ನಾವು ಸಮಯಾಂತಸ್ಥರಾದದ್ದಿದ್ರೆ ನಮ್ಮ ಆಫೀಸುಗಳಲ್ಲಿ ಇವತ್ತು ಬಯೋಮೆಟ್ರಿಕ್ ಹಾವಳಿ ಬರ್ತಾ ಇರಲಿಲ್ಲ ಅಲ್ವಾ? ಹಾಗಾಗಿಯೇ ನಾವು ಬಹಳಷ್ಟು ಜನ ಸಮಯಾಂತಸ್ಥರಲ್ಲ. ನಾವು ಸಮಯಾಂತಸ್ಥರಾದರೆ ಈ ಸಮಯಾಂತಸ್ಥಳಿಗೆ ಬಹಳ ಸಂತೋಷವಾಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಸಮಯಾಂತಸ್ಥ, ಇದು ನಾನು ಲೌಕಿಕವಾಗಿ ಅರ್ಥ ಹೇಳಿದ್ದೇನೆ. ಇದರ ತಾತ್ವಿಕವಾದ ಅರ್ಥ ಏನು ಅನ್ನೋದನ್ನು ನೋಡೋಣ. ಬಹಳ ವಿಶಿಷ್ಟವಾದ ಅರ್ಥವನ್ನು ಹೇಳುತ್ತೆ. ನಮಗೆ ಸಮಯ ಅಂದರೆ ಟೈಮ್, ಕಾಲ ಇಷ್ಟೇ ಗೊತ್ತು. ಅದರ ತಂತ್ರಶಾಸ್ತ್ರದ ಪ್ರಕಾರ ಸಮಯ ಅಂದರೆ ಏನು ಅಂದರೆ ಹೃದಯಾಕಾಶ, ಅದನ್ನು ದಹರಾಕಾಶ ಅಂತ ಉಪನಿಷತ್ತು ಕರೆಯುತ್ತೆ. ಇಲ್ಲಿ ಶ್ರೀಚಕ್ರ ಇದೆ ಅಂತ ಭಾವಿಸಿ ಅದಕ್ಕೆ ಪೂಜೆ ಮಾಡುವ ಪದ್ಧತಿಗೆ ಸಮಯ ಅಂತ ಹೆಸರು. ಇದೊಂದು ಶುದ್ಧ ಮಾನಸಿಕವಾದ ಪೂಜೆ, ಅತ್ಯಂತ ಶ್ರೇಷ್ಠವಾದ ಪೂಜೆ. ನೀವು ಶ್ರೀಚಕ್ರ ಇದೆ ಅಂತ ಭಾವಿಸಿಕೊಳ್ಬೇಕು ಅಂದರೆ ಎಲ್ಲಿಂದ ಶುರು ಮಾಡಬೇಕು? ಬಿಂದು, ತ್ರಿಕೋಣ, ವಸುಕೋಣ, ಅದಾದಮೇಲೆ ಅಂತರ್ದಶಾರ, ಬಹಿರ್ದಶಾರ, ಚತುರ್ದಶ ದಳ, ಅದಾದಮೇಲೆ ಮತ್ತೆ ಪುನಃ 8 ದಳಗಳ ಕಮಲ, ಅದಾದ ಮೇಲೆ 16 ದಳಗಳ ಕಮಲ, ಅದಾದ ಮೇಲೆ ವೃತ್ತತ್ರಯ, ಅದಾದ ಮೇಲೆ ಭೂಪುರತ್ರಯ, ಚತುರ್ದ್ವಾರಗಳಿಂದ ಕೂಡಿದ್ದು. ಇಷ್ಟನ್ನೂ ನಾವು ಮನಸ್ಸಿನೊಳಗೆ ತುಂಬಿಕೊಂಡು ಈಗ ಹೀಗೆ 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 ಅಂದ್ಕೊಂಡು ಮನಸ್ಸಿನಲ್ಲಿಯೇ ಶ್ರೀಚಕ್ರವನ್ನು ಒಳಗೆ ಕಲ್ಪಿಸಿಕೊಳ್ಳಬೇಕು. ಬಹಳಷ್ಟು ಜನರಿಗೆ ಇದನ್ನು ಕಲ್ಪನೆ ಮಾಡಿಕೊಳ್ಳುವುದೇ ಕಷ್ಟ. ಅದು ಕಲ್ಪನೆ ಮಾಡಿಕೊಂಡ್ರೂ ಸಹ ಯಾವ್ಯಾವ ದಳದಲ್ಲಿ ಹೇಗೆ ಯಾವ್ಯಾವ ದೇವತೆಯನ್ನು ಆಹ್ವಾನಿಸಿ ಪೂಜಿಸಬೇಕು ಅಂತ ಉಂಟು ಅಲ್ಲಿ. ಅದು ತುಂಬ ರಹಸ್ಯ ಅಂತ ಮೊನ್ನೆನೇ ಹೇಳಿದ್ದೇನೆ ನಾನು. ಅದನ್ನು ಮಾಡಬೇಕು ಅಲ್ಲೇನೆ, ಅದು ತುಂಬ ಕಷ್ಟ. ಹಾಗಾಗಿ ನಮ್ಮೊಳಗೇನೆ ಆ ಶ್ರೀಚಕ್ರವನ್ನು ಭಾವಿಸಿಕೊಂಡು ಪೂಜಿಸುವ ಪದ್ಧತಿಗೆ ಸಮಯ ಅಂತ ಹೆಸರು. ಇಂತಹ ಪೂಜೆಯಲ್ಲಿ ಪೂಜ್ಯಳಾಗಿ ಇರುವವಳಾದ್ದರಿಂದ ಸಮಯ ಅಂತಸ್ಥ ಅವಳು. ಅಲ್ಲಿ ಏನು ಹೇಳ್ದಂಗಾಯಿತು? ಹೃದಯ ಆಕಾಶದಲ್ಲಿ ಶ್ರೀಚಕ್ರವನ್ನು ಕಲ್ಪಿಸಿ ಪೂಜೆ ಮಾಡುವಂಥ ವಿಧಾನದಲ್ಲಿ ಜಗನ್ಮಾತೆ ಅಲ್ಲಿ ಆಸೀನಳಾಗ್ತಾಳಲ್ಲ, ಅಂತಹ ಅವಳ ಆ ರೂಪಕ್ಕೆ ಸಮಯಾಂತಸ್ಥ ಅಂತ ಹೆಸರು. ಇದು ಒಂದರ್ಥ. ಎರಡನೇ ಅರ್ಥ ಏನು ಅಂದರೆ, ಇಂತಹ ಪೂಜೆಯನ್ನು ಪ್ರತಿಪಾದಿಸಿದಂತಹ ಋಷಿಗಳ ಒಂದು ಗುಂಪುಂಟು. ಯಾರ್ಯಾರು ಅಂದರೆ ವಸಿಷ್ಠ. ಇಲ್ಲಿ ಸಂಶಯ ಕೆಲವು ಜನರಿಗೆ, ವಸಿಷ್ಠ ಅಂತ ಹೇಳಬೇಕು ವಶಿಷ್ಠ ಅಂತ ಹೇಳಬೇಕು ಅಂತ. ಸರಿಯಾದ ಶಬ್ದ ವಶಿಷ್ಠ. ಯಾಕೆಂದರೆ ವಶಿಷ್ಠ ಅಂತ ಅದರ ಎಟಿಮಾಲಜಿ. ತನ್ನನ್ನೇ ತಾನು ವಶದಲ್ಲಿ ಇರಿಸಿಕೊಂಡವನು ವಶಿಷ್ಠ. ಹಾಗಾಗಿ ವಶಿಷ್ಠ ಅನ್ನೋದು ಸರಿಯಾದ ಶಬ್ದ ಪ್ರಯೋಗ. ಮತ್ತು ಎರಡನೆಯವರು ಶುಕಾಚಾರ್ಯರು, ಮೂರನೆಯವರು ಸನಕ, ನಾಲ್ಕನೆಯವರು ಸನಂದನ, ಐದನೆಯವರು ಸನತ್ಕುಮಾರ. ಈ 5 ಜನರು 5 ತಂತ್ರಗಳನ್ನು ಬರೆದಿದ್ದಾರೆ, ತಂತ್ರಶಾಸ್ತ್ರವನ್ನು. ಈ 5 ತಂತ್ರಗಳಿಗೂ ಸಹ ಸಮಯ ಅಂತ ಹೆಸರು. ಯಾರ್ಯಾರು ಬರೆದಿದ್ದು ಇನ್ನೊಂದ್ಸಲ ಹೇಳ್ಬಿಡ್ತೇನೆ. ವಶಿಷ್ಠ, ಶುಕ, ಸನಕ, ಸನಂದನ, ಸನತ್ಕುಮಾರ. ಈ 5 ಬರೆದಂತಹ ತಂತ್ರಶಾಸ್ತ್ರಕ್ಕೆ ಸಮಯ ಅಂತ ಹೆಸರು. ಈ 5 ಸಹ ಜಗನ್ಮಾತೆಯ ವಿಚಾರವನ್ನು ಬರೆದು ಆ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡಿದ್ರಿಂದ ಅವಳು ಆ ಗ್ರಂಥಗಳಲ್ಲಿ ಇದ್ದಂತೆ ಆಯ್ತೋ ಇಲ್ವೋ, ಆದ್ದರಿಂದ ಸಮಯ ಅಂತಸ್ಥ. ಇದು ಎರಡನೆಯ ಅರ್ಥ. ಇನ್ನು ಮೂರನೆಯ ಅರ್ಥ, ಸಮಂ ಅಂದರೆ ಏನು? ಸಮಂ ಅಂದರೆ ಸಾಮ್ಯಂ ಅಂತ ಅರ್ಥ. ಸಮ, ಅವನಿಗೆ ಸಮ ಅಂದರೆ ಏನು? ಇಬ್ಬರಿಗೂ ಸಾಮ್ಯತೆ ಇದೆ ಅಂತ ಅರ್ಥ. ಆ ಸಾಮ್ಯವನ್ನು ಹೋಲುವವಳು ಯಾರೊಂದಿಗೆ ಅಂತಂದರೆ ಶಿವನೊಂದಿಗೆ. ಆದ್ದರಿಂದ ಸಮಯ ಅಂದರೆ ಶಿವ ಅಂತ ಅರ್ಥ. ಸಮಯ ಅಂದರೆ ಯಾರು? ಶಿವ. ನೋಡಿ ಎಷ್ಟು ನಾವು ದೂರಕ್ಕೆ ಹೋಗ್ತಾ ಇದ್ದೇವೆ ಅಂತ. ಸಮಯ ಅಂದರೆ ಶಿವ.
ಆ ಶಿವನ ಒಳಗೆ ಇರುವವಳು ಸಮಯಾಂತಸ್ಥ. ಅದು ಹೆಂಗ್ರಿ ಶಿವನೊಳಗಿದ್ದಾಳ್ರಿ? ಮತ್ತು ಪುನಃ ಶ್ರೀಚಕ್ರಕ್ಕೆ ಹೋಗಬೇಕು ನಾವು. ಹೊರಗಿನ ಚತುರ್ದ್ವಾರ, ಅದಾದಮೇಲೆ ಒಳಗಿನ ವೃತ್ತತ್ರಯ, ಅದಾದ ಮೇಲೆ ಮತ್ತು ಪುನಃ ಷೋಡಶದಳ ಕಮಲ, ಅದಾದ ಮೇಲೆ ಮತ್ತು ಪುನಃ ಅಷ್ಟದಳ ಕಮಲ. ಈ ನಾಲ್ಕನ್ನು ಏನಂತ ಕರೀತಾರೆ? ಶಿವಚಕ್ರಗಳು ಅಂತ ಕರೀತಾರೆ. ಇದರ ಒಳಗೆ 14 ದಳಗಳ ಮತ್ತೆ 10 ದಳಗಳ 2 ವೃತ್ತಗಳು, ಅದಾದ ಮೇಲೆ 8 ದಳಗಳ 8 ಕೋಣಗಳ 1 ವೃತ್ತ, ಅದಾದ ಮೇಲೆ ತ್ರಿಕೋಣ, ಅದಾದ ಮೇಲೆ ಬಿಂದು. ಇವಾಗ ಹೇಳಿ, ಜಗನ್ಮಾತೆ ಎಲ್ಲಿದ್ದಾಳೆ? ಶಿವ ಹೊರಗಿದ್ದಾನೆ, ಜಗನ್ಮಾತೆ ಒಳಗಿದ್ದಾಳೆ. ಹೊರಗಿರುವ ಚಕ್ರಗಳು ಶಿವಚಕ್ರಗಳು, ಒಳಗಿರುವ ಚಕ್ರ ಶಕ್ತಿ ಚಕ್ರಗಳಾದ್ರಿಂದ ಸಮಯಾಂತಸ್ಥ. ಸರಿ ತಾನೆ? ಆಮೇಲೆ ನಾನೇನೋ ಸರ್ಕಸ್ ಮಾಡಿದೆ ಅಂತ ಅಂದ್ಕೊಳ್ಬೇಡಿ. ನಾನು ಏನು ಸರ್ಕಸ್ ಮಾಡ್ತಲ್ಲ. ಈಗಾಗಲೇ ಶ್ರೀಚಕ್ರದ ಸ್ಥೂಲ ಪರಿಚಯ ನಿಮಗಾಗಿದೆ, ಅಲ್ಲಿ ನಾವು ನೋಡ್ಕೊಂಡು ಹೋಗಿದ್ದೇವೆ. ಅದರಂತೆ ಈ ಅರ್ಥ. ಹಾಗಾಗಿ ಸಮಯ ಅಂದರೆ ಶಿವ, ಆ ಶಿವನ ಒಳಗೆ ಇರುವವಳು ಅಂತ ಒಂದರ್ಥ. ಇನ್ನೊಂದರ್ಥ, ಆ ಶಿವನೊಂದಿಗೆ 5 ವಿಧವಾದಂಥ ಸಾಮ್ಯವನ್ನು ಹೊಂದಿದವಳಾದ್ರಿಂದ ಅವಳನ್ನು ಸಮಯಾಂತಸ್ಥ ಅಂತ. ನಾನು ಚಕ್ರದಲ್ಲಿ ಸಮಯಾಂತಸ್ಥ ಅನ್ನೋದನ್ನು ಹೇಳಿದೆ. ಆದರೆ ಅವರಿಬ್ಬರು ಒಂದು ಸಗುಣ ರೂಪ ಉಂಟಲ್ಲ, ಪುರಾಣ ಕಲ್ಪಿತವಾದಂತಹದ್ದು. ಆ ಸಗುಣ ರೂಪದಲ್ಲೂ ಅವಳು ಶಿವನೊಂದಿಗೆ 5 ಸಾಮ್ಯತೆಯನ್ನು ಪಡೆದಿದ್ದಾಳಂತೆ. ಸಾಮಾನ್ಯ ನಾವು ಸ್ವಲ್ಪ ವಿಚಾರ ಮಾಡಿದರೆ ಗೊತ್ತಾಗುತ್ತೆ. ನೋಡಿ, ನೀವು ದೇವಿಯ ವಿಗ್ರಹಗಳನ್ನು ನೋಡಬೇಕು. ಶಿವನಿಗೆ 3 ಕಣ್ಣು, ದೇವಿಗೂ 3 ಕಣ್ಣು. ಸಾಮ್ಯ ಅಲ್ವಾ? ಶಿವನ ತಲೆಯಲ್ಲಿ ಚಂದ್ರಕಲೆ ಉಂಟು, ದೇವಿಯ ಕಿರೀಟದಲ್ಲೂ ಚಂದ್ರಕಲೆ ಇದೆ. ಈ 2 ಸಾಮ್ಯ ಸ್ಥೂಲವಾಗಿ ಎಲ್ಲರಿಗೂ ಕಾಣುತ್ತೆ. ಇದಕ್ಕೆ ಹೊರತಾಗಿ ಇನ್ನೂ ವಿಶೇಷವಾದಂತಹ ಸಾಮ್ಯತೆಗಳುಂಟು. ಯಾವ್ಯಾವುದು ಅಂತ ನೋಡೋಣ. ಮೊದಲನೇದು ಅಧಿಷ್ಠಾನ ಸಾಮ್ಯ. ಅಧಿಷ್ಠಾನ ಅಂದರೆ ಆಶ್ರಯ ಅಂತ ಅರ್ಥ. ಅಂದರೆ ಇರುವಿಕೆ, ಇಬ್ಬರ ಇರುವಿಕೆಯಲ್ಲೂ ಒಂದು ಸಾಮ್ಯತೆ ಉಂಟು. ಸಮಾನವಾದ ಸ್ಥಳ ಯಾವುದು? ಶ್ರೀಚಕ್ರ ಅಲ್ವಾ? ಹೊರಗಿನದು ಶಿವ, ಒಳಗಿನದು ಶಕ್ತಿ. ಆದರೆ ಇಬ್ಬರು ಇದ್ದದ್ದು ಎಲ್ಲಿ? ಶ್ರೀಚಕ್ರದಲ್ಲಿ. ಶ್ರೀಚಕ್ರಂ ಶಿವಯೋಹ ವಪುಹು. ಶ್ರೀಚಕ್ರ ಶಿವಶಿವಯರ ಶರೀರ. ಹಾಗಾಗಿ ಇಬ್ಬರಿಗೂ ಆಶ್ರಯವಾದದ್ದು ಶ್ರೀಚಕ್ರ. ಆದ್ದರಿಂದ ಇದು ಅಧಿಷ್ಠಾನ ಸಾಮ್ಯತೆ. ಒಂದಾಯಿತು ಶಿವನೊಂದಿಗೆ ಸಾಮ್ಯತೆ. ಎರಡನೆಯದು ಅನುಷ್ಠಾನ ಸಾಮ್ಯತೆ. ಅನುಷ್ಠಾನ ಸಾಮ್ಯತೆ ಅಂದರೆ ಸ್ವಲ್ಪ ರಹಸ್ಯ. ಶಿವನಿಗೆ ಸಂಬಂಧಪಟ್ಟ ಅನುಷ್ಠಾನವನ್ನು ಮಾಡುವಾಗ ಅಲ್ಲಿ ಶಕ್ತಿಯೂ ಬಂದೇ ಬರ್ತಾಳೆ. ಶಕ್ತಿಗೆ ಸಂಬಂಧಪಟ್ಟ ಅನುಷ್ಠಾನ ಮಾಡಬೇಕಿದ್ರೆ ಅಲ್ಲಿ ಶಿವನಿಗೆ ಸಂಬಂಧಪಟ್ಟ ವಿಚಾರವೂ ಬಂದೇ ಬರ್ತದೆ. ಆ ಬೀಜಾಕ್ಷರಗಳೆಲ್ಲ ಹಾಗೆ ಇವೆ. ಅವು ಸ್ವಾರಸ್ಯ ಅಂದರೆ. ಹಾಗಾಗಿ ಆ ಅನುಷ್ಠಾನದಲ್ಲಿ ಸಾಮ್ಯತೆ ಉಂಟು. ಮತ್ತೆ ಅದಕ್ಕೆ ಇನ್ನೊಂದು ಅರ್ಥ ಉಂಟು. ಅನುಷ್ಠಾನ ಸಾಮ್ಯತೆ ಅಂದರೆ ಸೃಷ್ಟಿ ಸಾಮ್ಯತೆ. ಇವರಿಬ್ಬರೂ ಸಹ ಸಮಾನವಾಗಿಯೇ ಸೃಷ್ಟಿಯನ್ನು ಮಾಡಬಲ್ಲವರಾದ್ರಿಂದ ಕಾಳಿದಾಸ ಹೇಳ್ತಾನಲ್ಲ, ಜಗತಃ ಪಿತರವು ಒಂದೇ. ಸೃಷ್ಟಿ ಸಾಮ್ಯತೆ ಅಂದರೆ ಸಂತಾನೋತ್ಪತ್ತಿಯಲ್ಲಿ ತಂದೆ ತಾಯಿಯರ ಇಬ್ಬರ ಸಾಮ್ಯತೆಯೂ ಇರಲೇಬೇಕು ತಾನೆ. ಅರ್ಥ ಆಗುವ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಸೃಷ್ಟಿ ಮೂಲದಲ್ಲಿ ಅವರಿಬ್ಬರಿಗೂ ಸಾಮ್ಯತೆ ಇರಬೇಕು. ಯಾಕೆಂದರೆ ಶಿವ ಚೈತನ್ಯ, ಜಗನ್ಮಾತೆ ಜಡ ಅಂತ ಇಟ್ಕೊಂಡ್ರೆ ಆಗ ಆ ಚೇತನ ಮತ್ತು ಜಡಗಳ ಸಮ್ಮಿಶ್ರಣದಿಂದಲೇ ಸೃಷ್ಟಿ. ನಿನ್ನೇನು ಮೊನ್ನೇನು ನಾನು ವಿಚಾರ ಹೇಳಿದ್ದೇನೆ. ನಾನು ಕೇವಲ ಚೇತನದಿಂದ ಏನೂ ಆಗೋದಿಲ್ಲ, ಕೇವಲ ಜಡದಿಂದಲೂ ಏನೂ ಆಗೋದಿಲ್ಲ. ಆ ಎರಡರ ಮೇಲನದಿಂದಲೇ ಸೃಷ್ಟಿ ಪ್ರಕ್ರಿಯೆ. ಆದ್ದರಿಂದ ಈ ಸೃಷ್ಟ್ಯಾದಿಗಳಲ್ಲೂ ಸಹ ಪರಸ್ಪರ ಸಾಮ್ಯತೆ ಇರೋದಾದ್ರಿಂದ ಆಕೆ ಸಮಯಾಂತಸ್ಥ. ಇದು ಎರಡನೇ ಅರ್ಥ ಇದರೊಳಗೆ. ಮತ್ತೆ ಮೂರನೆಯದು ಅವಸ್ಥಾನ ಸಾಮ್ಯತೆ. ಅವಸ್ಥಾನ ಅಂದರೆ ನರ್ತನ ಅಂತ ಅರ್ಥ. ಅವರಿಬ್ಬರ ನರ್ತನದಲ್ಲೂ ಸಾಮ್ಯತೆ ಉಂಟು ಅಂತ.
ಎರಡು ವಿಶಿಷ್ಟವಾದ ಶಬ್ದ ಇವೆ, ನರ್ತನ ಮತ್ತು ಲಾಸ್ಯ ಅಂತ. ಜಗನ್ಮಾತೆಯ ಏನು ಹೇಳಬೇಕು, ಆ ಕ್ರೀಡೆಗೆ ಲಾಸ್ಯ ಅಂತ ಹೆಸರು, ಶಿವನ ಉದ್ಧತವಾದ ಕ್ರೀಡೆಗೆ ನರ್ತನ ಅಂತ ಹೆಸರು. ಎರಡರಿಗೂ ಸಾಮ್ಯತೆ ಉಂಟು. ಹಾಗಾಗಿ ಇವತ್ತು ನೀವು ತಾಂಡವ ನೃತ್ಯ ಅಂದ ತಕ್ಷಣ ಅಲ್ಲ, ಆಕೆಯ ಪ್ರವೇಶವೂ ಸಹ ಆಗಲೇಬೇಕು, ಆಗಲೇ ಆ ಕ್ರಿಯೆ ಪೂರ್ತಿ ಆಗುವಂಥದ್ದು. ಲಾಸ್ಯ ಮತ್ತು ನರ್ತ ನೋಡಿ, ಇದೆಲ್ಲ ನಮ್ಗೆ ಗೊತ್ತಿರಬೇಕು. ನಮ್ಮಲ್ಲಿ ಕಲೆ ತುಂಬ ವಿಸ್ತೃತವಾಗಿ ಬೆಳೆದಿದೆ, ಆದರೆ ಅದರ ಮೂಲ ಸಂಸ್ಕೃತ ಸಾಹಿತ್ಯದಲ್ಲಿ ಅಡಗಿ ಕುಳಿತಿದೆ. ಅದು ಗೊತ್ತಿಲ್ಲದೆ ಇದ್ದರೆ ನಾವು ಯಾವ್ಯಾವುದಕ್ಕೋ ಏನೇನೋ ಎಲ್ಲ ಹೇಳ್ತೇವೆ. ಒಂದು ಸ್ತ್ರೀ ಸಂಬಂಧವಾದ ನರ್ತನ ಇದ್ದರೆ ಅದನ್ನು ಲಾಸ್ಯ ಅಂತಲೇ ಕರಿಬೇಕು, ನರ್ತನ ಅಂತ ಕರಿಬಾರದು. ಕರೆದ್ರೆ ಅಪಚಾರ, ಅದು ಒಂಥರ ಶಬ್ದಕ್ಕೆ. ಹಾಗೆಯೇ ಪುರುಷನಿಗೆ ಸಂಬಂಧಪಟ್ಟದ್ದಾದರೆ ಲಾಸ್ಯ ಅಂತ ಹೇಳಬಾರ್ದು, ನರ್ತನ ಅಂತಲೇ ಹೇಳಬೇಕು. ಅದು ಪುರುಷ ಕರ್ತೃಕ, ಇದು ಸ್ತ್ರೀ ಕರ್ತೃಕ. ಹೀಗೆ ಎಷ್ಟು ವ್ಯವಸ್ಥೆ ಹಾಗಿಲ್ಲೇ ಅದು ತೀರಾ ಅಧ್ವಾನ ಆಗಿಬಿಡ್ತದೆ. ನಾವು ಕೆಲಸ ಎಲ್ಲ ನೋಡ್ತೇವಲ್ಲ, ತಪ್ಪು ತಿಳ್ಕೊಳ್ಬೇಡಿ, ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಟಿ ವಿಯಲ್ಲಿ ನೋಡ್ತೇವೆ ನಾವು ಕೆಲವು ಸಲ, ಯಾವುದೋ ಒಬ್ಬಾಕೆ ಪಾಪ ಹೆಣ್ಣು ಮಗಳು ಬಂದು ನಮಸ್ಕಾರ ಮಾಡ್ತಾಳೆ. ಆಗ ಆ ಟಿ ವಿಯಲ್ಲಿ ಬರುವಂಥ ಇನ್ನೊಬ್ಬ ದೀರ್ಘಾಯುಷ್ಮಾನ್ ಭವ ಅಂತಾನೆ ಅವನು. ಆಶೀರ್ವಾದ ಮಾಡುವ ಶಬ್ದವೇ ಅಬದ್ಧ. ಅಬದ್ಧ ಅಂದರೆ ಅವಳ ವಿಷಯದಲ್ಲಿ ಅಬದ್ಧ. ದೀರ್ಘಾಯುಷ್ಮಾನ್ ಭವ ಎನ್ನುವಂಥದ್ದು ಸರಿ, ಆದರೆ ದೀರ್ಘಾಯುಷ್ಮಾನ್ ಅಂತ ಯಾರಿಗೆ ಹೇಳಬೇಕು? ಪುರುಷನಿಗೆ ಹೇಳಬೇಕು. ಹೆಣ್ಮಗಳಾದರೆ ದೀರ್ಘಾಯುಷ್ಮತೀ ಭವ. ನಮ್ಗೆ ಗೊತ್ತಿಲ್ಲರಿ, ಸಂಸ್ಕೃತ ಬೇಡ ನಮಗೆ. ಗ್ರಹಚಾರ ಏನು ಮಾಡ್ತೀರಾ? ಆದರೆ ಆಶೀರ್ವಾದ ಮಾಡಲಿಕ್ಕೆ ನಾವು ಕೈ ಮುಂದೆ ಚಾಚ್ತೇವೆ. ಹಿಂಗೆ ಎಲ್ಲಕ್ಕಿಂತ ಜಾಸ್ತಿ ನಾನು ಆಶೀರ್ವಾದ ಮಾಡ್ತೇನೆ ಅನ್ನೋ ತರಹ ಹೇಳೋದೆಲ್ಲ ಹಿಂಗೆ ಅಬದ್ಧ. ಇದನ್ನು ನೋಡಿ ನೋಡಿ ಎಷ್ಟೋ ಸಲ ನಾನು ಪ್ರತ್ಯಕ್ಷ ನೋಡಿದ್ದದು. ಎಷ್ಟೋ ಸಲ ಇದು ಗೊತ್ತಿಲ್ಲದೆ ಮನೆಯಲ್ಲಿ ಹಿರಿಯರು ಸಹ ಹೆಣ್ಣುಮಗಳು ಬಂದಾಗ ಪರೀಕ್ಷೆಗೆ ಹೋಗುವಾಗ ನಮಸ್ಕಾರ ಮಾಡಿದೆ, ದೀರ್ಘಾಯುಷ್ಮಾನ್ ಭವ. ಏನ್ರಿ ಇದು? ಹಾಗೆ ನೋಡಿ, ಕೆಲವು ಸಲ ಸಂಗೀತಗಾರರಲ್ಲಿ ವಿದ್ವತ್ ಪರೀಕ್ಷೆ ಮಾಡಿದಂಥ ಹೆಣ್ಣು ಮಕ್ಕಳಿದ್ರೆ ಅವಳನ್ನು ವಿದುಷಿ ಅಂತ ಕರಿಬೇಕು. ಇತ್ತೀಚೆಗೆ ಬಹಳ ಹೇಳಿ 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 ಪತ್ರಿಕೆಗಳೆಲ್ಲ ಸಂಬಂಧಪಟ್ಟ ವಿಚಾರ ಎಲ್ಲ ಬಂದು ಕೆಲವು ಜನ ತಿದ್ಕೊಂಡಿದ್ದಾರೆ. ಮತ್ತು ಕೆಲವು ಜನ ಇವಾಗ ಅವಳು ವಿದ್ವಾನ್ ಅಂತಲೇ ಹೇಳ್ತಾರೆ. ಅವಳು ವಿದ್ವಾನ್ ಅಲ್ಲ, ಅವಳು ವಿದುಷಿ. ಅವನು ವಿದುಷಿ ಅಲ್ಲ, ಅವನು ವಿದ್ವಾನ್. ಅದು ಭಾಷೆಯ ಮರ್ಯಾದೆ. ಅದು ಗೊತ್ತಿಲ್ಲದೆ ಇದ್ದರೆ ಅದೇನಾಗತ್ತೆ ಕೇಳಿ, ನಾವು ಅವರಿಗೆ ಇನ್ಸಲ್ಟ್ ಮಾಡ್ದಂಗಾಗುತ್ತೆ. ನಮಗೆ ಆ ಭಾಷೆಯ ಅಧ್ಯಯನ ಬೇಡ, ಒಳ್ಳೆಯ ಶಬ್ದ ಬೇಕು ಅಂತ ಆದಾಗ ಅಲ್ಲಿ ಹೋಗ್ಬಿಟ್ಟು ತಡವರಿಸ್ತೇವೆ ನಾವು ಹೀಗೆ ಅಂತ. ಹಾಗೇನೆ ಸಮಯಾಂತಸ್ಥ ಯಾಕಂತ ವಿಚಾರ ಅಂದರೆ, ಅವಸ್ಥಾನ ಸಾಮ್ಯತೆಯಲ್ಲಿ ನರ್ತನ ಪುರುಷ ಕರ್ತೃಕ, ಲಾಸ್ಯ ಆದರೆ ಅದು ಸ್ತ್ರೀ ಕರ್ತೃಕ. ಇಷ್ಟು ಹಿನ್ನೆಲೆಯಲ್ಲಿ ಇದು ಮೂರನೆಯ ಸಾಮ್ಯತೆ. ಮತ್ತೆ ನಾಲ್ಕನೆಯ ಸಾಮ್ಯತೆ ನಾಮ ಸಾಮ್ಯತೆ. ಇಬ್ಬರಲ್ಲೂ ಹೆಸರಿನಲ್ಲಿ ಒಂದು ಸಾಮ್ಯತೆ ಉಂಟು. ಅವಳು ಶಿವ, ಇವನು ಶಿವ. ಅವನು ಭವಃ, ಇವಳು ಭವಾನಿ. ಅವನು ಮೃಡ, ಇವಳು ಮೃಡಾಣಿ. ಅವನು ಶರ್ವ, ಇವಳು ಶರ್ವಾಣಿ. ಆನಂದ ಭೈರವ, ಆನಂದ ಭೈರವಿ. ಸಿಂಧು ಭೈರವ, ಸಿಂಧು ಭೈರವಿ. ಎಷ್ಟು ಸಾಮ್ಯತೆ ಅಲ್ವಾ? ಹಾಗಾಗಿ ಸಮಯಾಂತಸ್ಥ. ಇದು ನಾಲ್ಕನೆಯದು. ಇತ್ತು ಐದನೆಯದು ರೂಪ ಸಾಮ್ಯತೆ. ನಾನು ರೂಪ ಸಾಮ್ಯತೆ ಅಂತಲೇ ಹೇಳಿದೆ. ತ್ರಿನೇತ್ರ, ಮಧು, ಚಂದ್ರ, ಇದೆಲ್ಲಕ್ಕಿಂತ ಹೆಚ್ಚಿಗೆ ಅವರಿಬ್ಬರ ವರ್ಣದಲ್ಲೂ ಸಹ ಸಾಮ್ಯತೆ ಉಂಟಂತೆ. ಅರುಣ ವರುಣ, ಅವರಿಬ್ಬರ ವರ್ಣ ಹೇಗಿದೆ ಕೇಳಿದ್ರೆ, ಅರುಣ ವರ್ಣ ಅಂದರೆ ಅರುಣೋದಯದಲ್ಲಿ ಸೂರ್ಯ ಹೇಗಿರ್ತಾನೋ ಆ ಬಣ್ಣವೇ ಅವರ ಮೈ ಬಣ್ಣ ಅಂತ. ಇಬ್ಬರಿಗೂ ಸಮಾನವಾದಂಥದ್ದು. ಹಾಗಾಗಿ ಈ 5 ತರಹದ ಸಾಮ್ಯತೆಗಳನ್ನು ಏನಂತ ಕರೀತಾರೆ? ಸಮಯ ಅಂತ ಕರೀತಾರೆ. ಆ ಸಾಮ್ಯತೆಗಳೊಂದಿಗೆ ಒಂದಾದವಳು ಶಿವನೊಂದಿಗೆ ಸಮಯಾಂತಸ್ಥ. ಅಲ್ಲಿಗೆ ಸಮಯಾಂತಸ್ಥ ಎನ್ನುವಂಥ ನಾಮವನ್ನು ನಾವು ನೋಡಿದ ಹಾಗೆ ಆಯಿತು. ಈಗ ಮುಂದಿನ ಶಬ್ದ ಸಮಯಾಚಾರ ತತ್ಪರ. ಸಮಯಾಚಾರದಲ್ಲಿ ತತ್ಪರಳಾದವಳು. ತತ್ಪರಳು ಅನ್ನೋದಕ್ಕೆ ಅರ್ಥ
ತೊಡಗಿಕೊಂಡಿರುವವಳು ಅಂತ ಅರ್ಥ. ಹೇಳ್ತೇವೆ ನಾವು, ಅವನು ಬೆಳಗಿಂದ ಓದೋ ಕೆಲಸದಲ್ಲಿ ತತ್ಪರನಾಗಿ ಬಿಟ್ಟಿದ್ದಾನೆ ಅಂತ. ಓದೋ ಕೆಲಸದಲ್ಲಿ ತತ್ಪರ ಅಂತ ಹೇಳೋ ಅವಶ್ಯಕತೆ ಇಲ್ಲ, ತೊಡಗಿಕೊಂಡಿದ್ದಾನೆ ಅಂತ ಹೇಳಬೇಕು. ತತ್ಪರ ಅನ್ನೋದಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಉಂಟು. ವೇದಾಂತದ ಪ್ರಕಾರ ತತ್ ಅಂದರೆ ಬ್ರಹ್ಮವಸ್ತು ಅಲ್ವಾ? ಬಹಳಷ್ಟು ಸಲ ಹೇಳಿದ್ದೇನೆ ಹಿಂದೆ. ತತ್ ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಹ್ಮವಸ್ತುವನ್ನು ಕರೆಯೋದಕ್ಕೆ 3 ಹೆಸರುಗಳಿವೆ, ಅದಕ್ಕೆ 3 ನಾಮಗಳಿವೆ. 3 ಥರ ನಾಮಕರಣ ಮಾಡಿದ್ದಾರೆ. ಒಂದು ತತ್, ಇನ್ನೊಂದು ಸತ್, ಇನ್ನೊಂದು ಓಂ. ನೋಡಿ ಎಷ್ಟು ಸುಲಭವಾದ, ಎಲ್ಲ ಎರಡೆರಡೇ ಅಕ್ಷರದ್ದು. ನಾವು ಇವತ್ತು ಹೆಸರು ಇಡಬೇಕಿದ್ರೆ ತುಂಬ ಉದ್ದಕ್ಕೆ ಹೋಯ್ತು ಹೆಸರು. ಅದಕ್ಕೋಸ್ಕರ ಆಮೇಲೆ ಏನು ಮಾಡ್ತೇವೆ ಕೇಳಿದರೆ, ಅದು 4-5 ಅಕ್ಷರ ಇದ್ದಿದ್ದಕ್ಕೆ ನಾವೆಲ್ಲ ಕಟ್ ಮಾಡಿ 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 ಆ ಹೆಸರನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಗೊತ್ತಾಗದೆ ಅವನು ಕರೆದ ತಕ್ಷಣ ಬೇರೆಯವ್ರು ಕಣ್ಬಿಟ್ಟು ನೋಡೋ ಥರ ನಾವು ಕರಿತೇವೆ, ಅಷ್ಟು ಅಬದ್ಧವಾಗಿ ಕರಿತೇವೆ. ಆದರೆ ಬ್ರಹ್ಮವಸ್ತು ಆಗಲ್ಲ. ಓಂ ತತ್ ಸತ್ ಅಂತ. ತತ್ ಅಂದರೆ ಬ್ರಹ್ಮವಸ್ತು, ತತ್ ಪರಳು, ತಸ್ಮಿನ್ ಪರಳು ಅಂದರೆ ಆ ಬ್ರಹ್ಮವಸ್ತುವಿನ ಪ್ರತಿರೂಪವಾದ ಶಿವನಲ್ಲಿ ಪರಳು ತೊಡಗಿದವಳು, ಅಂದರೆ ಶಿವನನ್ನ ಬಿಟ್ಟಿರದವಳು ಸಮಯಾಚಾರ ತತ್ಪರಳು ಒಂದರ್ಥ. ಇನ್ನು ತಂತ್ರಶಾಸ್ತ್ರದ ಪ್ರಕಾರ ಏನರ್ಥ ಅಂದರೆ, ಸಮಯಾಚಾರ ಅಂತ ಶಬ್ದ ಉಂಟು ಅಲ್ಲಿ. ಆಚಾರ ಅಂದರೆ ನಡೆ ನುಡಿ, ನಮ್ಮ ನಡವಳಿಕೆ, ಮತ್ತು ಪೂಜೆಯ ವಿಧಾನ. ಹೀಗೆ ಅವ್ರದ್ದೇನೋ ಬೇರೆ ರೀತಿ ಆಚಾರ, ನಮ್ಮ ಥರ ಅಲ್ಲ ಅಂತ. ಆಚಾರಲ್ಲ. ಮತ್ತೆ ಆಚಾರ ಅಂದರೆ ಆ ಸಮಂತಾತ್ ಚರತಿ ಅಂದರೆ ನಮ್ಮ ನಡವಳಿಕೆ ಅಂತ ಅರ್ಥ ಆಚಾರ. ಸಮಯಾಚಾರ, ಈ ಸಮಯ ಅಂದರೆ ಒಂದು ಅರ್ಥ ನಾವು ನೋಡಿದ್ದೇವೆ, ಅಲ್ಲ 3 ಅರ್ಥ ನೋಡಿದ್ದೇವೆ. ಅದೇನೋ ಸಿಗತ್ತಾ ನೋಡೋಣ. ತಂತ್ರಶಾಸ್ತ್ರದ ಪ್ರಕಾರ ಸಮಯಾಚಾರ ಅಂದರೆ ಏನು? ದೀಕ್ಷಿತರು ಬರೀತಾರೆ, ಸಮಯಾಚಾರ ಅಂತರ್ಯಜನ, ನಮ್ಮೊಳಗೆ ನಮ್ಮನ್ನೇ ನಾವು ಪೂಜಿಸಿಕೊಳ್ಳುವ ವಿಧಾನ ಸಮಯಾಚಾರ. ಮತ್ಮನ ಬಂತು ಮಾನಸ ಪೂಜೆ ಅಂತಲೇ ಅರ್ಥ. ಅಂತರ್ಯಜನ, ಯಜನ ಅಂದರೆ ಯಜ ದೇವಪೂಜಾಯಾಮ್ ಅಂತ ಪೂಜೆ. ಭಗವಂತನನ್ನ ಭಗವತಿಯನ್ನ ಹೊರಗೆ ಪೂಜಿಸುವುದಲ್ಲ, ನಮ್ಮೊಳಗೇ ಪೂಜಿಸುವ ವಿಧಾನಕ್ಕೆ ಸಮಯಾಚಾರ. ಅದು ಅವಳಿಗೆ ತುಂಬ ಇಷ್ಟವಂತೆ. ಹಾಗಾಗಿ ಅದರಲ್ಲಿ ಅವಳು ತತ್ಪರಳು. ಅಂದರೆ ಏನು ಹೇಳ್ತಾಳೆ, ಇಂಡೈರೆಕ್ಟ್ ಆಗಿ ಜಗನ್ಮಾತೆಯ ಬಗ್ಗೆ ಅಗಸ್ತ್ಯ ಮುನಿಗಳಿಗೆ, ಹಯಗ್ರೀವ ಮುನಿಗಳು, ಜಗನ್ಮಾತೆಯನ್ನು ನೀನು ಯಾವುದೇ ವಿಗ್ರಹದಲ್ಲಿ ಪೂಜೆ ಮಾಡಿದರು, ಯಂತ್ರಗಳಲ್ಲಿ ಪೂಜೆ ಮಾಡಿದರು, ಅದು ಎಲ್ಲಕ್ಕಿಂತಲೂ ಸಹ ಮಿಗಿಲಾದ ಪೂಜೆ ಅವಳಿಗೆ ಇಲ್ಲಿ ಮಾಡುವ ಪೂಜೆ. ಹಾಗಾಗಿ ಸಮಯಾಚಾರ ತತ್ಪರ ಅಂತ. ಮತ್ತೆ ಅಂದರೆ ಏನಾಗುತ್ತೆ, ಒಟ್ಟಾರೆ ಮಾನಸಿಕವಾದ ಪೂಜೆಗೆ ಸಮಯಾಚಾರ ತತ್ಪರ ಅಂತ ಹೇಳ್ದಂಗಾಯಿತು. ಈ ಪೂಜೆ ಉಂಟಲ್ಲ, ಅದು ಮಾನಸ ಪೂಜೆ, ಅದು 3 ವಿಧ. ಆ 3 ವಿಧ ಹೇಗೆ ಅಂದರೆ, ಒಂದು ಆಂತರ ಪೂಜೆ, ನಮ್ಮೊಳಗೆ ಮಾಡ್ಕೊಳ್ಳುವಂಥದ್ದು. ಇನ್ನೊಂದು ಆಂತರ ತರ ಪೂಜೆ, ಇನ್ನೊಂದು ಆಂತರ ತಮ ಪೂಜೆ. ಮೊನ್ನೆ ಬಂದಿತ್ತು ಡಿಗ್ರಿ, ಪಾಸಿಟಿವ್, ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್. ಆಂತರ ತರ, ಆಂತರ ತಮ ಅಂತ. ಹೇಗೆ ಈ 3ರ ಭೇದ ಅಂದರೆ, ಹೃದಯ ಕಮಲದಲ್ಲಿ ಶ್ರೀಚಕ್ರವನ್ನು ಭಾವಿಸಿಕೊಂಡು ಪೂಜಿಸುವುದು ಆಂತರ ಪೂಜೆ. ಈಗ ತಾನೇ ಹೇಳಿದ್ದೇನೆ ನಾನು, ಅದು ಮಾನಸ ಪೂಜೆ, ಅದು ಆಂತರ ಪೂಜೆ. ಅಂತಹ ಅಂದರೆ ಮನಸ್ಸು ಅಂತ ಅರ್ಥ. ಮತ್ತೆ ಎರಡನೆಯದು, ಯೋಗ ಮಾರ್ಗದಿಂದ ಕುಂಡಲಿಯನ್ನು ಜಾಗೃತಗೊಳಿಸಿ ಆರಾಧಿಸಿ ಷಟ್ಚಕ್ರಗಳಲ್ಲಿ ಪೂಜಿಸುವುದು, ಅದು ಆಂತರ ತರ ಪೂಜೆ. ಇನ್ನು ಅದು ಉತ್ಥಾನ ಆಗಲಿಲ್ಲ. ಉತ್ಥಾನ ಆಗೋದಕ್ಕೋಸ್ಕರ 6 ಚಕ್ರಗಳಲ್ಲೂ ಆಕೆಯನ್ನು ಪೂಜಿಸುವಂತಹದ್ದು ಆಂತರ ತರ ಪೂಜೆ. ಇನ್ನೊಂದು ಉಳಿತು, ಅದು ಆಂತರ ತಮ ಪೂಜೆ. ಬ್ರಹ್ಮರಂಧ್ರ ಅಂತ ಕರೆಸಿಕೊಳ್ಳುವಂತಹ ಸಹಸ್ರಾರ, ನಿನ್ನೆ ದಿವಸ ತೋರಿಸಿದ್ದೀನಿ ನಾನು ಅದನ್ನು ಇಲ್ಲಿ.
ಅಲ್ಲಿ ಆಕೆಯನ್ನು ಪೂಜಿಸುವಂತಹದ್ದು ಆಂತರತಮ ಪೂಜೆ. ಇಂತಹ ಸಮಯಾಚಾರದಲ್ಲಿ ತತ್ಪರಳಾದವಳು, ಅಂದರೆ ಈ ತರಹದ ಪೂಜೆಯಲ್ಲಿ ಆಸಕ್ತಳಾದವಳು ಸಮಯಾಚಾರ ತತ್ಪರ. ಇದು ಒಂದೇ ಅರ್ಥದ 3 ಉಪಭೇದದ ಅರ್ಥಗಳು. ಇದರ ಜೊತೆಗೆ ರುದ್ರಯಾಮಳದಲ್ಲಿ ಇನ್ನೊಂದು ವಿಚಿತ್ರವಾದ ವಿಚಾರವನ್ನು ಬರೀತಾರೆ ಅವರು. ದಯವಿಟ್ಟು ಇದನ್ನು ಕೇಳಿ ಆಚರಣೆ ಮಾಡಲಿಕ್ಕೆ ಹೋಗಬೇಡಿ. ಏನು ಅಂದರೆ, ಒಬ್ಬ ಸಾಧಕನಾದಂತಹ ಶಿಷ್ಯ ದೀಕ್ಷೆಯನ್ನು ಪಡೆಯಬೇಕು ಗುರುಗಳಿಂದ. ಶ್ರೀವಿದ್ಯೆಗೆ ಸಂಬಂಧಪಟ್ಟಂತಹ ದೀಕ್ಷೆಯನ್ನು ಪಡೆದಂತಹ ದೀಕ್ಷಿತ ಅವನು ಆಶ್ವೇಜ ಮಾಸದಲ್ಲಿ, ವಿಶೇಷವಾಗಿ ಶರತ್ಕಾಲ, ಆಶ್ವೇಜ ಮಾಸ ಬರೋದೇ ಶರತ್ಕಾಲದಲ್ಲಿ, ಆ ದೇವಿಯ ಐಕ್ಯವನ್ನು ಅನುಸಂಧಾನ ಮಾಡ್ತಾ ಅದರಲ್ಲಿ ದಾರ್ಢ್ಯವನ್ನು ಪಡಿಬೇಕು. ಅಂದರೆ ದೇವಿಯ ಸ್ವರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಯಂತ್ರರೂಪದ ಸ್ವರೂಪ, ಮಂತ್ರರೂಪದ ಸ್ವರೂಪ, ಸಗುಣ ರೂಪ, ಆಂತರಿಕವಾದ ರೂಪ, ಇದೆಲ್ಲವೂ ದೃಢವಾಗಿ ಹೇಳಿದ ತಕ್ಷಣ ಚಕ್ 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 ಅಂತ ಬಂದುಬಿಡಬೇಕು ಅವನಿಗೆ. ಅದು ದಾರ್ಢ್ಯತೆ. ಆ ದಾರ್ಢ್ಯತೆ ಅನ್ನೋ ಶಬ್ದವೇ ಹೇಗೆ ಅಂದರೆ, ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಇವತ್ತು ಶಾಲೆಯಲ್ಲಿ ಮೇಷ್ಟ್ರು ಆಕ್ಟಿವೈಸ್ ಎನ್ನುವಂಥ ಒಂದು ಪ್ರಯೋಗದ ಬಗ್ಗೆ ಡೆಫಿನೇಷನ್ ಹೇಳ್ತಾರೆ. ಹೇಳಿದಾಗ ಮಗುವಿಗೆ 100% ಅರ್ಥ ಆಗೋಲ್ಲ. ಆಗತ್ತಾ? ಇಲ್ಲ. ಒಂಥರ ಹೀಗೆ ಶೇಕ್ ಆಗ್ತಾ ಇರುತ್ತೆ. ಏನೋ ಹೇಳಿದಪ್ಪ, ಆ ಸಬ್ಜೆಕ್ಟ್ ಹೀಗಿರಬೇಕು, ಆಬ್ಜೆಕ್ಟ್ ಹೀಗಿರಬೇಕು, ಅದೇನೋ ಮತ್ತು ಪುನಃ ಆ ಕ್ರಿಯಾಪದ ಇದನ್ನು ಅನುಸರಿಸಬೇಕು, ಏನೋ ಹೇಳಿದ್ರು ಗೊತ್ತಾಗ್ತಾ, ಅದು ಸಬ್ಜೆಕ್ಟನ್ನು ಅನುಸರಿಸಬೇಕು, ಆಬ್ಜೆಕ್ಟನ್ನು ಅನುಸರಿಸಬೇಕು, ಗೊತ್ತಾಗ್ತಾ ಇಲ್ವಲ್ಲ, ಒಟ್ಟಾರೆ ಯಾವುದೋ ಒಂದನ್ನು ಅನುಸರಿಸಬೇಕು, ಇಷ್ಟು ಕನ್ಕ್ಲೂಷನ್ ಆಗುತ್ತೆ ಅಲ್ವಾ? ಮನೆಗೆ ಹೋಗಿ ಆದ ಮೇಲೆ ಅದನ್ನು ಮತ್ತೆ ಮತ್ತೆ ಓದ್ತಾ ಹೋದಾಗ ಒಂದು ತೀರ್ಮಾನಕ್ಕೆ ಬರ್ತಾನೆ. ಆಮೇಲೆ ಒಂದು 4-5 ದಿವಸ ನಿರಂತರ ಅಧ್ಯಯನ ಮಾಡಿದರೆ ಅದನ್ನು, ಆಮೇಲೆ ಚಕ್ 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 ಅಂತ ಹೇಳ್ತಾನೆ. ಆಕ್ಟಿವೈಸ್ ರೂಲ್ ಹೀಗೆ, ಪ್ಯಾಸಿವೈಸ್ ರೂಲ್ ಹೀಗೆ ಅಂತ ಚಕ್ ಚಕ್ ಅಂತ ಹೇಳಕ್ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ದಾರ್ಢ್ಯತೆ. ನೋಡಿ, ನೀವು ಯಾವುದೇ ಒಂದು ವಿಷಯನ ಇದಂ ಪ್ರಥಮತೆಯ ಓದಿದಾಗ ಆ ವಿಷಯದಲ್ಲಿ ದಾರ್ಢ್ಯತೆ ಬರೋಲ್ಲ ನಮಗೆ. ಅದರೊಳಗೂ ಆಫ್ಟರ್ 45-50 ನೀವು 10 ಸಲ ಓದಿದ್ರು ದಾರ್ಢ್ಯತೆ ಬರೋಲ್ಲ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದರೆ ಮೊನ್ನೆ ದಿವಸ ನನ್ನ ಹತ್ರ ಯಾರೋ ಕೇಳಿದ್ರು ಹೀಗೆ ಅಂತ. ಅವ್ರು ರಿಟೈರ್ಡ್ ಆದಮೇಲೆ ರುದ್ರವನ್ನು ಕಲಿಬೇಕು ಅಂತ ಹೊರಟಿದ್ದಾರೆ. ಯಾಕೋ ನಿಲ್ತಾನೆ ಇಲ್ಲ, ಏನ್ರಿ ಮಾಡಲಿ, ಹೇಳುವಷ್ಟು ಅಂದರೆ ಹೇಳಿಕೊಡುವಷ್ಟು ಹೊತ್ತು ಬಂತು ಅಂತ ಅನಿಸುತ್ತೆ. ಆಮೇಲೆ ನಾನು ಸ್ವತಂತ್ರವಾಗಿ ಹೇಳ್ಕೊಳ್ಳಿಕ್ಕೆ ಅಂತ ಹೋದಾಗ ಒಂದು ಮುಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋದರೆ ಸ್ವರ ವ್ಯತ್ಯಾಸ ಆಗುತ್ತೆ. ಯಾಕೆ ಹೀಗಾಗುತ್ತೆ? ಕಾರಣ ಇಷ್ಟೇ, ಬಲವಾಗಿ 2 ಕಾರಣ ಇರುತ್ತೆ. ಒಂದು, ಸೈಕಾಲಜಿ ಪ್ರಕಾರ ನಮ್ಮ ಮನಸ್ಸಿಗೆ ನಾವು ಎಷ್ಟೆಷ್ಟು ಆ ತರಹದ ಕೆಲಸ ಕೊಡ್ತೇವೋ ಅಷ್ಟೆಷ್ಟು ಅದು ಶಾರ್ಪ್ ಆಗ್ತಾ ಹೋಗುತ್ತೆ. ಆದರೆ ನಾವು ಅಂಥ ಕೆಲಸವನ್ನು ಒಂದು ಸಲನೂ ಕೊಡೋದಿಲ್ಲ. ಅಷ್ಟೊತ್ತಿಗೆ ನಮ್ಮ ಜೀವನದ ಸುಮಾರು 60% ಕಳೆದಿರುತ್ತೆ. ಆವಾಗ ಮನಸ್ಸು ಆ ಕೆಲಸವನ್ನು ಮಾಡದೆ ಮೊಂಡಾಗಿರುತ್ತೆ. ಒಂದು. ಎರಡನೇದು, ಬಾಲ್ಯದಲ್ಲಾದರೆ ಏನಾಗುತ್ತೆ, ಸುಮಾರು 10-15 ಒಳಗಡೆ ಆದರೆ ನಮಗೆ ಈ ಲೌಕಿಕ ವಿಷಯಗಳು ಮನಸ್ಸಿಗೆ ಅಪ್ಪಳಿಸುವುದು ತೀರಾ ಕಡಿಮೆ ಅಲ್ವಾ? ಇನ್ನೇನು ಕೆಲಸ ಇಲ್ಲ. ಸಂಸಾರದ ಯಾವ ತಾಪತ್ರಯಗಳು ಅಲ್ಲ, ತಾಪಶತಗಳು ಯಾವುದೂ ಇರೋದಿಲ್ಲ. ದುಡ್ಡು ಗಳಿಸ್ಬೇಕು, ಮನೆ ಮಾಡಬೇಕು, ಸೈಟ್ ಮಾಡಬೇಕು, ವೆಹಿಕಲ್ ತಗೊಳ್ಬೇಕು, ಯಾವ್ದಾದ್ರು ಇರ್ತದೆಯಾ? ಇಲ್ಲ. ಆದರೆ ಹಾಗೆಯೇ ವಯಸ್ಸು ಆಗ್ತಾ ಬಂದ ಏನಾಗುತ್ತೆ ಅಂದರೆ, ಲೌಕಿಕವಾದಂಥ ವಿಷಯಗಳು ಮನಸ್ಸನ್ನು ಹೆಚ್ಚೆಚ್ಚು ಆಕ್ರಮಿಸಿಕೊಳ್ತವೆ. ಲೌಕಿಕವಾದ ವಿಷಯಗಳು ಮನಸ್ಸನ್ನು ಆಕ್ರಮಿಸಿಕೊಳ್ಳುವುದು ಅಂದರೆ ಮನಸ್ಸಿನ ಮೇಲೆ ಅಜ್ಞಾನದ ಲೇಯರ್ ಥಿಕ್ಕಾಗುವುದು ಅಂತ ಅರ್ಥ. ಆಗ ನೀವು ಇಂಥ ವಿಚಾರವನ್ನು ಕೊಟ್ಟಾಗ ಅದು ಹಿಡಿದುಕೊಳ್ಳೋದಿಲ್ಲ, ರಿಜೆಕ್ಟ್ ಮಾಡ್ತಾ ಇರುತ್ತೆ.
ಅದಕ್ಕೋಸ್ಕರ ಹೇಳೋದು, ಆಫ್ಟರ್ ರಿಟೈರ್ಮೆಂಟ್ ದಯವಿಟ್ಟು ವೇದವನ್ನು ಕಲಿಯೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ, ಒಂದು ಕಂಠಸ್ಥ ಆಗುವುದು ಕಷ್ಟ, ಕಂಠಸ್ಥ ಆದ್ರೂ ಸಹ ಸ್ವರ ವ್ಯತ್ಯಾಸ ಆಗಿಬಿಡುತ್ತದೆ. ಸ್ವರ ವ್ಯತ್ಯಾಸ ಆದರೆ ಏನಂತೆ ಅಂದರೆ, ಲೌಕಿಕವಾದ ಶಬ್ದಗಳಿಗೆ ಶಬ್ದದಿಂದ ನೇರವಾಗಿ ಅರ್ಥ, ಆದರೆ ವೈದಿಕ ಶಬ್ದಗಳಿಗೆ ಶಬ್ದದಿಂದ ಅರ್ಥ ಅಲ್ಲ, ಸ್ವರದಿಂದ ಅರ್ಥ. ಎಷ್ಟು ವ್ಯತ್ಯಾಸ ಆಗಿಬಿಡುತ್ತೆ. ಆದ್ದರಿಂದ ನಮ್ಮ ಮನಸ್ಸೇನಾಗುತ್ತೆ ಕೇಳಿದರೆ, ಇಷ್ಟು ವರ್ಷ ಆಗುವಾಗ ಅದು ಲೌಕಿಕ ವಿಷಯಗಳಲ್ಲಿ ತೊಡಗಿ ಅದನ್ನೇ ಬಯಸತ್ತೆ ಅಷ್ಟೇ ಹೊರತೂ ಸಹ ಅದಕ್ಕಿಂತ ವಿಶಿಷ್ಟವಾದ ವಿಚಾರವನ್ನು ಸ್ವೀಕರಿಸುವುದಕ್ಕೆ ಅದು ಸಿದ್ಧವಾಗಿ ಇರುವುದಿಲ್ಲ. ಅದಕ್ಕೋಸ್ಕರ ಈ ಮನಸ್ಸು ಅದು ಹದ್ದು ಬಸ್ತಿನಲ್ಲಿ ಇರುವಾಗ ಅದಕ್ಕೋಸ್ಕರ ದೀಕ್ಷೆ ತೆಗೆದುಕೊಂಡು ಏನು ಮಾಡಬೇಕು ಅಂದರೆ, ಅದನ್ನು ಅನುಸಂಧಾನ ಮಾಡಬೇಕು. ಆವಾಗ ಆ ಮಂತ್ರದ ದಾರ್ಢ್ಯತೆ ಬರುತ್ತದೆ. ದಾರ್ಢ್ಯತೆ ಅಂದರೆ ಹೆಂಗೆ, ಅದನ್ನು ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ರೋಮಾಂಚನ ಆಗ್ತಾ ಇರ್ತದೆ. ಈಗ ಅಂತ ಎಲ್ಲ ಥರ ಅಂತ ನೀವು ಎಲ್ಲೇ ಹೋಗಿ ಎಲ್ಲೇ ಬರ್ರಿ, ಅದನ್ನು ಕೇಳಿದ ತಕ್ಷಣ ನನಗೆ ಸಂಬಂಧಪಟ್ಟಿದ್ದು ಇದು ಅಂತ ಮನಸ್ಸಿನೊಳಗೆ ಆ ಭಾವನೆ ಬರಬೇಕು. ನಮಗೆ ಬರೋಲ್ಲ. ಆ ದಾರ್ಢ್ಯತೆ ಬಂದಾಗ ಏನಾಗುತ್ತೆ ಅಂತಂದರೆ, ಅದು ವಿಶೇಷವಾಗಿ ಇಷ್ಟು ದೃಢವಾದಾಗ ಮಹಾನವಮಿಯ ದಿನ ಅಂದರೆ ಆಶ್ವಯುಜ ಶುದ್ಧ ನವಮಿ ಮಹಾನವಮಿ, ಆ ದಿವಸ ಮೂಲಾಧಾರ ಚಕ್ರದಿಂದ ಮೇಲೆದ್ದಂಥ ದೇವಿ ಅವನಿಗೆ ಮಣಿಪುರ ಚಕ್ರದಲ್ಲಿ ಪ್ರತ್ಯಕ್ಷಳಾಗ್ತಾಳಂತೆ. ಪ್ರತ್ಯಕ್ಷಳಾಗ್ತಾಳೆ ಅಂದರೆ ಅವನ ಹೊರಗಣ್ಣಿಗೆ ಕಾಣುವುದಲ್ಲ, ಒಳಗಣ್ಣಿಗೆ ಗೋಚರಿಸ್ತಾಳೆ ಹೀಗೆ ಅಂತ. ಹಾಗೆ ಆ ಮಣಿಪುರ ಚಕ್ರದಲ್ಲಿ ಪ್ರತ್ಯಕ್ಷಳಾದಾಗ ಆತ ಪಾದ್ಯಾದಿಗಳಿಂದ, ಪಾದ್ಯ ಅಂದರೆ ಕಾಲನ್ನು ತೊಳೆಯೋದಕ್ಕೆ ಕೊಡುವ ನೀರು ಪಾದ್ಯ, ಕೈಯನ್ನು ತೊಳೆಯೋದಕ್ಕೆ ಕೊಡುವ ನೀರು ಅರ್ಘ್ಯ. ಪಾದ್ಯ ಅರ್ಘ್ಯಗಳಿಂದ ಆಕೆಯನ್ನು ಪೂಜಿಸಬೇಕು. ಯಾಕೆಂದರೆ ಈಗ ತಾನೇ ಆಕೆಯನ್ನು ರಿಸೀವ್ ಮಾಡ್ತಾ ಇರ್ತಾನೆ. ಹಾಗಾಗಿ ಆಕೆಯ ಪಾದವನ್ನು ತಾನು ತೊಳಿತಾ ಇದ್ದೇನೆ ಅಂತ ಹೊರಮುಖದಲ್ಲಿ ಆ ಕ್ರಿಯೆ ಆಗಬೇಕು. ಅದನ್ನು ಭಾವಿಸಿಕೊಳ್ಳುವುದು ಒಳಮುಖದಲ್ಲಿ. ಅದಾದ ಮೇಲೆ ಮತ್ತೆ ಸಾಧನೆಗೆ ತನ್ನನ್ನು ಒಗ್ಗಿಸಿಕೊಂಡು ಅಲ್ಲಿಂದ ಮೇಲಕ್ಕೆ, ಮಣಿಪುರದಿಂದ ಮೇಲಿರುವಂಥದ್ದು ಹೃದಯದಲ್ಲಿರುವಂಥದ್ದು ಅನಾಹತ ಚಕ್ರ. ಆ ಅನಾಹತ ಚಕ್ರಕ್ಕೆ ಆಕೆಯನ್ನು ಕರ್ಕೊಂಡು ಬರಬೇಕು. ಅಲ್ಲಿ ತಾಂಬೂಲಾದಿಗಳಿಂದ ಆಕೆಯನ್ನು ಪೂಜಿಸಬೇಕು. ಅದಾದ ಮೇಲೆ ಆಕೆಯನ್ನು ವಿಶುದ್ಧಿ ಚಕ್ರಕ್ಕೆ ಮತ್ತೆ ಪುನಃ ಕರೆತರಬೇಕು, ಜಾಗೃತಗೊಳಿಸಬೇಕು. ಆ ವಿಶುದ್ಧಿ ಚಕ್ರಕ್ಕೆ ಬಂದಾಗ ಜಗನ್ಮಾತೆ ಎಷ್ಟಂದ್ರೂ ಸಹ ಅಲಂಕಾರ ಪ್ರಿಯಳಾದ್ರಿಂದ ಆ ಚಂದ್ರಕಲಾ ರೂಪವಾದಂಥ ಮಣಿಗಳಿಂದ ಅವಳನ್ನು ಅಲಂಕರಿಸಬೇಕು. ಇವನೇ ಹಾಕ್ಕೊಳ್ಬೇಕು ಹೊರಗೆ ಕತ್ತಿಗೆ. ಬಹಳ ವಿಶಿಷ್ಟವಾದ ಕ್ರಮ ಅದು. ಅದಾದ ಮೇಲೆ ಮತ್ತೆ ಆಜ್ಞಾಚಕ್ರಕ್ಕೆ ಇಲ್ಲಿ ಆಕೆಯನ್ನು ಕರ್ಕೊಂಡು ಬಂದು ಅವಳಿಗೆ ಅಲ್ಲಿ ನೀರಾಜನ ಮಾಡಬೇಕು. ಹೀಗೆ ಕೊನೆಗೆ ಸಹಸ್ರದಳ ಕಮಲದಲ್ಲಿ, ಸಹಸ್ರಾರದಲ್ಲಿ ಸರಘಾ ಮಧ್ಯದಲ್ಲಿ ಅವಳನ್ನು ಶಿವನೊಂದಿಗೆ ಸೇರಿಸಬೇಕು. ಬಹಳ ಸುಂದರವಾದ ಶಬ್ದ ಸರಘ ಅಂತ. ಲೌಕಿಕವಾಗಿ ಸರಗ ಅಂದರೆ ಜೇನುಹುಳ ಅಂತ ಅರ್ಥ. ಯಾಕೆ ಸರಘ ಅಂತ ಶಬ್ದ ಅಂದರೆ, ಅಲ್ಲಿಗೆ ಬಂದಾಗ ನಾನು ಬಂದಿದ್ದೇನೆ ಅಂತ ಕ್ಷಮಿಸಿ, ಅವಳು ಸೂಚಿಸ್ತಾಳಂತೆ. ಹೇಗೆ ಅಂದರೆ, ಜೇನು ನೊಣ ಅವ್ಯಕ್ತವಾದ ಒಂದು ಶಬ್ದ ಮಾಡುತ್ತೆ, ಗುಯ್ ಅಂತ. ಆ ಶಬ್ದ ಮಾಡುವುದರಿಂದಲೇ ಜೇನು ಹುಳಕ್ಕೆ ಸರಗ ಅಂತ ಹೆಸರು. ಅದು ಅವನಿಗೆ ಒಳಗಿಂದ ಕೇಳಿಸುತ್ತೆ. ಅಂತಹ ಅವ್ಯಕ್ತವಾದಂತಹ ನಾದ ಸರಗ. ಅಲ್ಲಿ ಆ ದೇವಿಯನ್ನು ಸರಘಾ ಮಧ್ಯದಲ್ಲಿ ಅಂತ ನಾನು ಹೇಳಿದೆ ಶಬ್ದ.
ಆ ಶಬ್ದ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಾದ. ಆ ನಾದ ಇಟ್ ಈಸ್ ನಥಿಂಗ್ ಬಟ್ ಶಿವ. ಅವಳು ಆಗಬಹುದು, ಅವನು ಆಗಬಹುದು, ಆದರೆ ನಾವಿವಾಗ ಅವಳನ್ನು ಪೂಜೆ ಮಾಡ್ತಾ ಇದ್ದೇವಲ್ವಾ. ಹಾಗಾಗಿ ಮಾನಸಿಕವಾಗಿ ಶಿವನೊಂದಿಗೆ ಸೇರಿಸಿದ್ದೇನೆ ಅಂತ ಭಾವಿಸಬೇಕಂತೆ. ಹಾಗೆ ಭಾವಿಸಿದ ಮೇಲೆ ಜಗನ್ಮಾತೆ ಶಿವನೊಂದಿಗೆ ಸೇರಿದ್ದಾಳೆ, ನಾನು ಕೃತಕೃತ್ಯನಾಗಿದ್ದೇನೆ ಅಂತ ಭಾವಿಸಿಕೊಂಡು ತಕ್ಷಣ ಒಂದು ತೆರೆಯನ್ನು ಮುಚ್ಚಬೇಕು. ಯಾರಿಗೆ ಮುಚ್ಚಬೇಕು? ಇವನೇ ಮುಚ್ಕೊಳ್ಬೇಕು ಅಷ್ಟೇ. ಇದೆಲ್ಲ ಮಾನಸಿಕವಾದಂಥ ಪೂಜೆ. ಹಾಗೆ ಮುಚ್ಚಿ ಆದ ಮೇಲೆ ಮತ್ತೆ ಪುನಃ ಇಲ್ಲಿಂದ ಆಕೆ ಕೆಳಕ್ಕೆ ಇಳಿದು ಬರುವವರೆಗೂ, ಮೂಲಾಧಾರಕ್ಕೆ ಬರುವವರೆಗೂ ಆತನು ದೇವಾಲಯದಲ್ಲೇ ವಾಸ ಮಾಡಬೇಕು. ಅಂದ್ರೆ ಇದೆಲ್ಲ ಕ್ರಿಯೆ ಆಗುವುದು ಮನೆಯಲ್ಲಲ್ಲ, ದೇವಿಯ ಗುಡಿಯಲ್ಲಿ ಅಥವಾ ಶಿವನ ಗುಡಿಯಲ್ಲಿ, ದೇವಾಲಯದಲ್ಲಿಯೇ ವಾಸ ಮಾಡಬೇಕು. ಹೀಗೆ ಮಾಡುವ ಕ್ರಿಯೆಗೆ ಸಮಯಾಚಾರ ಅಂತ ಹೆಸರು. ಇಂತಹ ಪೂಜೆಯಲ್ಲಿ ಅವಳು ತತ್ಪರಳಾದ್ರಿಂದ ಸಮಯಾಚಾರ ತತ್ಪರ. ಇದು ತುಂಬ ಇಷ್ಟವಂತೆ. ಒಂದು ಮಾತು ಹೇಳ್ತೇನೆ, ಇದನ್ನು ಬರೆದಂಥವ್ರು ವ್ಯಾಖ್ಯಾನದ ಬರೀತಾರೆ, ಗುರುಗಳ ಉಪದೇಶ ಇಲ್ಲದೆ ಕೈ ಹಾಕಲಿಕ್ಕೆ ಹೋಗಬೇಡಿ. ಹಾಗಾಗಿ ಹೆಚ್ಚಿನ ವಿಚಾರವನ್ನು ಗುರುಮುಖದಿಂದಲೇ ತಿಳಿಯಬೇಕು. ಅದನ್ನು ಹೇಳಿಕೊಡುವಂಥವರು ಸಿಕ್ಕಿದರೆ ನಮ್ಮ ಅದೃಷ್ಟ ಅಷ್ಟೆ. ಹೀಗೆ ಇಂತಹ ಪೂಜೆಯನ್ನು ಆಕೆ ಬಯಸ್ತಾಳಾದ್ದರಿಂದ ಸಮಯಾಚಾರ ತತ್ಪರ. ಇದು ಒಂದರ್ಥ. ಇನ್ನೊಂದರ್ಥ ರುದ್ರಯಾಮಳದಲ್ಲೇ ಬರುವಂತಹದ್ದು ಮಾತು ಇದು. ಈ ರುದ್ರಯಾಮಳದ 10 ಅಧ್ಯಾಯಗಳಲ್ಲಿ ಜಗನ್ಮಾತೆಗೆ ಸಂಬಂಧಪಟ್ಟಂತಹ ಬೇರೆ 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 ಎಲ್ಲ ವಿಚಾರಗಳಿವೆ. ಈ ಎಲ್ಲ ವಿಚಾರಗಳಿಗೂ ಸಹ ಸಮಯಾಚಾರ ಅಂತಲೇ ಹೆಸರು. ಆ ಎಲ್ಲ ವಿಚಾರಗಳಲ್ಲೂ ಅವಳು ಪ್ರತಿಪಾದ್ಯಳಾದ್ದರಿಂದ ಅವಳು ಸಮಯಾಚಾರ ತತ್ಪರ. ನಾನು ಸುಮಾರು 3-4 ಅರ್ಥ ಹೇಳಿದೆ, 4 ಅರ್ಥ ಹೇಳಿದ್ದೇನೆ. ಇಷ್ಟು ಹಿನ್ನೆಲೆಯಲ್ಲಿ ಸಮಯಾಚಾರ ತತ್ಪರ ಎನ್ನುವಂತಹ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಮುಂದಿನ 99ನೆಯ ನಾಮ. ನಾವು ಹತ್ತತ್ರ ಶತಮಾನಕ್ಕೆ ಬರ್ತಾ ಇದ್ದೇವೆ. ಉಪಶತ ಅಂದರೆ 100ರ ಹತ್ತಿರ. ಅದು 99 ಹೌದು, 101 ಹೌದು. 100ಕ್ಕೆ ಹತ್ತಿರ ಎರಡೇ ಸಂಖ್ಯೆ. ಅತ್ಯಂತ ಹತ್ತಿರ ಯಾವುದು? 99, ಇನ್ನೊಂದು 101. ಅದರಿಂದ ಉಪಶತ. ನಾವು ಅಲ್ಲಿದ್ದೇವೆ ಇವಾಗ. ನೋಡೋಣ. ನಾಮ ಮೂಲಾಧಾರೈಕ ನಿಲಯ. ಅರ್ಥ ಏನು ಅಂದರೆ ಮೂಲಾಧಾರದಲ್ಲಿಯೇ ನೆಲೆಸಿರುವವಳು. ಇಷ್ಟು ಈ ಶಬ್ದದ ಅರ್ಥ. ಏನು ಹಂಗಂದರೆ ಬಹಳ ವಿಚಾರವನ್ನು ಬಯಸ್ತದೆ ಈ ನಾಮ. ಅತ್ಯಂತ ಪ್ರಸಿದ್ಧವಾದದ್ದು ಸಹ ಹೌದು, ಅಷ್ಟೇ ಗಹನವೂ ಹೌದು, ಅಷ್ಟೇ ರಹಸ್ಯವೂ ಹೌದು, ಅಷ್ಟೇ ಆನಂದಕರವೂ ಹೌದು. ಹಾಗಾಗಿ ಸ್ವಲ್ಪ ವಿಸ್ತೃತವಾಗಿ ಈ ನಾಮವನ್ನು ಹೇಳಿಬಿಡ್ತೇನೆ. ಯಾಕೆಂದರೆ ಇನ್ನು ಮುಂದಕ್ಕೆ ಬರುವಂಥ ಎಲ್ಲ ವಿಚಾರಗಳೂ ಸಹ ಈ ನಾಮದ ವಿಷಯವನ್ನೇ ಅವಲಂಬಿಸಿಕೊಂಡು ಇವೆ. ಆದ್ದರಿಂದ ಇಲ್ಲೇ ನಾನು ವಿಸ್ತೃತವಾಗಿ ಹೇಳಿಬಿಟ್ರೆ ಆ ನಾಮಗಳು ಮುಂದೆ ಬಂದಾಗೆಲ್ಲ ಹಿಂದೆ ಹೇಳಿದ್ದೇನೆ ಅಂತ ಹೇಳ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ಬೋದು ಅಲ್ವಾ. ಹಾಗಾಗಿ ನೋಡೋಣ ಸ್ವಲ್ಪ ಇದರ ವಿಚಾರ ಏನು ಅಂತ. ಮನುಷ್ಯನ ದೇಹದಲ್ಲಿ, ನಾನು ಮನುಷ್ಯನ ದೇಹ ಅಂತ ಹೇಳಿದ್ದೇನೆ, ಪುರುಷ ಅಥವಾ ಸ್ತ್ರೀ ಅಂತ ಹೇಳ್ತಾ ಇಲ್ಲ, ಇದು ಗೊತ್ತಿರಬೇಕು. ಮನುಷ್ಯನ ದೇಹದಲ್ಲಿ ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸದೇ ಇರುವ, ಯೋಗ ಸಾಧನೆಯನ್ನು ಮಾಡಿದಂಥ ಯೋಗ ಸಾಧಕರ ಅಂತರದೃಷ್ಟಿಗೆ ಮಾತ್ರ ಗೋಚರಿಸುವ, ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ಅವರ ಕಣ್ಣಿಗೆ ಸುತರಾಂ ಕಾಣದೇ ಇರುವ
6 ಚಕ್ರಗಳು ಮಾನವ ದೇಹದಲ್ಲಿ ಇವೆ. ಅವುಗಳನ್ನೇ ಷಟ್ಚಕ್ರಗಳು ಅಂತ ಕರೀತಾರೆ. ನೋಡಬಹುದು, ಚಕ್ರಗಳು ಅಂದರೆ ದಯವಿಟ್ಟು ಚಕ್ರ ಅಂದ ತಕ್ಷಣ ನಮಗೆ ಯಾವುದೋ ಒಂದು ವೀಲ್ ಕಣ್ಣಿಗೆ ಕಾಣಿಸುತ್ತೆ. ದಯವಿಟ್ಟು ಹಾಗೆ ಅಂದ್ಕೊಳ್ಬೇಡಿ. ಇದನ್ನು ವಿಜ್ಞಾನದ ಭಾಷೆಯಲ್ಲಿ ಈ ಚಕ್ರಗಳನ್ನು ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ನಿರ್ನಾಳ ಗ್ರಂಥಿಗಳು. ಅದು ಶುದ್ಧ ಕನ್ನಡ ಅಂತ, ಆದರೆ ಶುದ್ಧ ಸಂಸ್ಕೃತ ಅದು. ಯಾಕೆಂದರೆ ಶುದ್ಧ ಕನ್ನಡ ಅಂದ ತಕ್ಷಣ ಅದು ಸಂಸ್ಕೃತ ಆಗಿರಬೇಕಲ್ಲ ಅಲ್ವಾ? ಹಾಗ ನಿರ್ನಾಳ ಗ್ರಂಥಿಗಳು ಅಂತ ಅದನ್ನು ಕನ್ನಡದಲ್ಲಿ ಹೇಳ್ತಾರೆ, ಸಂಸ್ಕೃತ ಶಬ್ದ ಅದು. ಅವುಗಳು ಯಾವ್ಯಾವಪ್ಪ ಅಂದರೆ ಇದೆ ಮೂಲಾಧಾರ. ಪ್ರಾಯಶಃ ನಿಮ್ಮ ಕೈಲೂ ಎಲ್ಲರ ಕೈಲೂ ಆ ಚಿತ್ರ ಇದೆ ಅಂತ ಅಂದ್ಕೊಂಡಿದ್ದೇನೆ. ಮೊದಲನೇದು ಮೂಲ, ಹಾಗಾಗಿ ಸುಲಭವಾಗಿ ಅರ್ಥ ಆಗುತ್ತೆ, ಇವತ್ತು ಏನು ಕಷ್ಟ ಇಲ್ಲ. ಹಾಗಾಗಿ ನೀವು ನೋಡಬೇಕಾದ ಕೆಳಗಿನಿಂದ 2ನೇದು ಇದು ಸ್ವಾಧಿಷ್ಠಾನ, 3ನೇದು ಮಣಿಪುರ, ಇದು ಅನಾಹತ, ಇದು ವಿಶುದ್ಧಿ, ಇಲ್ಲುಂಟು ನೋಡಿ ಇದು ಆಜ್ಞಾ. ಅಲ್ಲಿ ಮಾತ್ರ 2 ವೃತ್ತ ಕಾಣುತ್ತೆ ಚಿಕ್ಕದಾಗಿ ಅಕ್ಕಪಕ್ಕ ಮೇಲ್ಗಡೆ, ಅದು ಆಜ್ಞಾಚಕ್ರ. ಇದೇ 6 ಚಕ್ರಗಳು. ಮೇಲಿರುವಂತಹದ್ದು ಇದು ವಾಸ್ತವಿಕವಾಗಿ ಸಾಧನೆಗೆ ಸಂಬಂಧಪಟ್ಟಿದ್ದಲ್ಲ, ಸಾಧನೆಯಿಂದ ಸಿದ್ಧಿ ಪಡೆದಾಗ ಆಗುವಂತಹ ಸಹಸ್ರಾರ ಅದು. ಹಾಗಾಗಿ ಅದನ್ನು 7ನೇ ಚಕ್ರ ಅಂತ ಹೇಳ್ತಾರೆ, ವಾಸ್ತವಿಕವಾಗಿ ಷಟ್ಚಕ್ರಗಳು ಅಂತ. ಈ 6 ಚಕ್ರಗಳು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಇರುತ್ತವೆ. ಈ 6 ಚಕ್ರಗಳಲ್ಲೂ ಸಹ ಬೇರೆ ಬೇರೆ ತತ್ವಗಳಿವೆ. ತತ್ವಗಳು ಅಂದರೆ ಪಂಚಭೂತಗಳು. ತತ್ವ ಅಂದ್ರೆ ಏನ್ರಿ? ತತ್ವ ಈ ಶಬ್ದಗಳೆಲ್ಲ ಬಹಳ ವಿಶಿಷ್ಟವಾದ ಶಬ್ದ. ನಮ್ಮಲ್ಲಿ ಎಷ್ಟೋ ಸಲ ಹೇಳ್ತಾರೆ, 1 ತಾಸು ಉಪನ್ಯಾಸ ಕೇಳಿದ್ರಿ, ಏನು ತತ್ವ ಇಲ್ಲ, ಬರೇ ಮಸಾಲೆ. ತತ್ವ ಅಂದ್ರೆ ಏನು? ತತ್ವ ಅಂದರೆ ಮೂಲ ಕಾರಣ ಅಂತ ಅರ್ಥ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಉದಾಹರಣೆಗೆ ಮಡಕೆಯ ತತ್ವ ಮಣ್ಣು ಅಲ್ವಾ, ಬಟ್ಟೆಯ ತತ್ವ ನೂಲು, ನೂಲಿನ ತತ್ವ ಹತ್ತಿ, ಹೌದು ತಾನೆ? ಹಾಗೆ ಹಿಂದಕ್ಕೆ ಹೋಗಿ ಹತ್ತಿಯ ತತ್ವ ಹತ್ತಿಯ ಗಿಡ, ಆ ಗಿಡದ ತತ್ವ ಮತ್ತು ಮಣ್ಣು, ಹಾಗೇ ಹಿಂದಕ್ಕೆ ಹೋಗ್ತಾ ಇರಬೇಕು. ಹಾಗೆ ತತ್ವ ಅಂದ್ರೆ ಮೂಲ ಕಾರಣ ಅಂತ ಅರ್ಥ. ಈ ಪ್ರಪಂಚಕ್ಕೆ ನೇರವಾಗಿ ಮೂಲ ಕಾರಣವಾದವುಗಳು 5 ಇವೆ. ಅವುಗಳನ್ನೇ ಪಂಚಭೂತಗಳು ಅಂತ ಕರೀತಾರೆ. ಅಲ್ಲಿಗೆ ಈ ಮೂಲಾಧಾರದ ತತ್ವ ಯಾವುದು ಅಂದರೆ ಪೃಥ್ವಿ ತತ್ವ. ಪೃಥ್ವಿ ಅಂದರೆ ಮಣ್ಣು. ಈ ಮೂಲಾಧಾರ ಚಕ್ರ ಎಲ್ಲುಂಟು ಅಂತಂದರೆ ಅದು ಗುದದ್ವಾರದ ಬುಡದಲ್ಲಿ ಉಂಟು. ಹಾಗಾಗಿ ಆ ಮೂಲಾಧಾರ ಚಕ್ರದ ಮೂಲಕ ಗುದದ್ವಾರದಿಂದ ಏನು ಮನುಷ್ಯನ ದೇಹದಿಂದ ಹೊರಕ್ಕೆ ಹೋಗುತ್ತೋ ಅದೆಲ್ಲವೂ ಸಹ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಅದು ಆಚೆ ಹೋದ್ಮೇಲೆ ಪೃಥ್ವಿಯೇ ಆಗುತ್ತೆ. 1. ಅದರ ಜೊತೆಗೆ ಇದು ನೋಡಿ, ಈ ಚಕ್ರ ಮೇಲಿರುವ ಎಲ್ಲ ಚಕ್ರಗಳಿಗಿಂತಲೂ ಸಹ ಎಲ್ಲುಂಟು, ಕೆಳಗುಂಟು. ಅಂದರೆ ಈ ಎಲ್ಲ ಚಕ್ರಗಳಿಗೂ ಸಹ ಇದು ಮೂಲ, ಎಲ್ಲ ಚಕ್ರಗಳಿಗೂ ಇದು ಆಧಾರ. ಇದರ ತತ್ವ ಪೃಥ್ವಿ ಚಕ್ರ ಆದ್ರಿಂದ ಇಡೀ ದೇಹದಲ್ಲಿ ಪೃಥ್ವಿ ಚಕ್ರದ ಅಂಶವೇ, ಪೃಥ್ವಿ ತತ್ವದ ಅಂಶವೇ ಹೆಚ್ಚಾಗಿರೋದಾದ್ರಿಂದ ಮನುಷ್ಯ ದೇಹವನ್ನ ಪಾರ್ಥಿವ ಶರೀರ ಅಂತ ಕರೀತಾರೆ. ಅದಕ್ಕೋಸ್ಕರ ನೀವು ಅದನ್ನು ಮಣ್ಣಿನಲ್ಲಿ ಹೂಳಿದ್ರೂ ಇಟ್ ಬಿಕಮ್ಸ್ ಮಡ್. ಬೆಂಕಿಯಲ್ಲಿ ಸುಟ್ಟರೆ ಬೂದಿ ಆಗತ್ತೆ, ಮತ್ತು ಅಂತಿಮವಾಗಿ ಇಟ್ ಬಿಕಮ್ಸ್ ಮಡ್. ನೀರಿನಲ್ಲಿ ಹಾಕಿದರೆ ಮತ್ತೆ ಪುನಃ ಅಂತಿಮವಾಗೋದಾಗೋದು ಮಡ್. ಯಾಕೆಂದರೆ ಅದರ ಅಂಶ ಜಾಸ್ತಿ, ಅದು ಸರ್ವಾಧಾರ, ಹಾಗಾಗಿ ಮೂಲಾಧಾರ. ಅಷ್ಟೇ ಅಲ್ಲ, ಈ ಚಕ್ರ ಏನು ಮಾಡುತ್ತೆ ಅಂದರೆ, ಇದು ಸುಷುಮ್ನಾ ನಾಡಿ ಅಂತ ಕರೀತಾರೆ. ಈ ಸುಷುಮ್ನಾ ನಾಡಿಯ ಮೂಲದಲ್ಲಿ ಇರುವುದರಿಂದ ಇದು ಮೂಲಾಧಾರ. ಮೇಲಿನ ಎಲ್ಲ ಚಕ್ರಗಳಿಗೂ ಆಧಾರವಾದ್ರಿಂದ ಇದು ಆಧಾರ ಚಕ್ರ. ಹಾಗಾಗಿ ಅದನ್ನು ಮೂಲ ಅಂತನೂ ಕರೀತಾರೆ, ಆಧಾರ ಅಂತನೂ ಕರೀತಾರೆ, ಮೂಲಾಧಾರ ಅಂತನೂ ಕರೀತಾರೆ. ದೇಹ ಕಂಪಿಸಿ ಬಿದ್ದು ಹೋಗದೆ ಇರುವ ಹಾಗೆ ಈ ಚಕ್ರ ಹಿಡಿದುಕೊಂಡಿರುತ್ತಾದ್ರಿಂದ
ಅದು ಸರ್ವಾಧಾರ, ಅದು ಮೂಲಾಧಾರ. ನಾನು ಈವರೆಗೂ ಈ ವಿಷಯವನ್ನು ಮುಟ್ಲಿಕ್ಕೆ ಹೋಗಿರಲಿಲ್ಲ, ಮುಂದೆ ಹೇಳ್ತೇನೆ ಅಂತ. ಇವತ್ತು ಆ ವಿಷಯ ನೇರವಾಗಿ ಬಂದಿದ್ದರಿಂದ ಇದೇ ವಿಚಾರವನ್ನು ನಾನು ಹೇಳಬೇಕಾದ ಅನಿವಾರ್ಯ. ಸಾಲದ್ದಕ್ಕೆ ನೇರವಾಗಿ ಆ ವಿಷಯವು ನಿಮ್ಮ ಕೈಗೆ ಬಂದುಬಿಟ್ಟಿದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ನೋಡೋಣ. ಆಯಿತು, ಇಲ್ಲಿಂದ ಮೇಲಕ್ಕೆ ಹೋದರೆ ಇರುವಂತಹದ್ದು ಸ್ವಾಧಿಷ್ಠಾನ. ಯಾಕೆ ಇದನ್ನು ಸ್ವಾಧಿಷ್ಠಾನ ಅಂತ ಕರೀತಾರೆ ಅಂದರೆ, ಇಲ್ಲೊಂದು ಮಧ್ಯದಲ್ಲಿ ಒಂದು ವಿಷಯ ಬಿಡ್ತೇನೆ. ಈ ಮೂಲಾಧಾರಕ್ಕೆ 4 ದಳಗಳಿವೆ ನೋಡಿ. ಇದರ ತತ್ವ ಪೃಥ್ವಿ ತತ್ವ. ಇದು ಪೃಥ್ವಿ ತತ್ವದ್ದಾದ್ರಿಂದಲೇ ಇದರ ಬಣ್ಣ ಮಣ್ಣಿನ ಬಣ್ಣ, ಸಿಂಧೂರ ವರ್ಣ ಅಂತ ಹೇಳಬಹುದು. ಹಾಗೆ 4 ದಳಗಳು. ಇದರ ಅಭಿಮಾನಿ ದೇವತೆ, ಒಂದೊಂದು ಚಕ್ರಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆ ಇರ್ತಾನೆ. ಇದರ ಅಭಿಮಾನಿ ದೇವತೆ ಗಣಪತಿ. ಗಣಪತಿ ಉಪನಿಷತ್ತು ಯಾರಿಗಾರು ಬರುವಂತಿದ್ರೆ ಅಲ್ಲಿ ಬರುತ್ತೆ, ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತ. ಎಲ್ಲರೂ ಹೇಳ್ತೇವೆ ನಾವು, ಯಾಕೆ ಗೊತ್ತಿಲ್ಲ. ಮೇಷ್ಟ್ರು ಹೇಗೆ ಕೊಟ್ಟರು, ಗುರುಗಳು ಕಲ್ತ್ವಿ. ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ, ಇದು ಒಂದು. ಅದರ ಜೊತೆಗೆ ಗಣಪತಿ ಇದರ ಅಭಿಮಾನಿ ದೇವತೆ. ಸಾಧಕನಾದವನು ಸರಿ ಮಾಡದೇ ಇದ್ರೆ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡೋನು ಇಲ್ಲೇ ಇದ್ದಾನೆ, ವಿಘ್ನರಾಜ ಗಣಪತಿ. ಸರಿಯಾದ ಟ್ರ್ಯಾಕಲ್ಲಿ ಹೋಗ್ತಾ ಇದ್ರೆ ಅವನೇ ಮುಂದಕ್ಕೆ ತಳ್ತಾನೆ. ಅವನೇ ವಿಘ್ನಕರ್ತ, ಅವನೇ ವಿಘ್ನ ಹರ್ತ. ನೋಡಿ ಅವನು ಎಲ್ಲಿ ಕೂರಿಸಿದ್ದಾರೆ ಅಂತ ತಂತ್ರಶಾಸ್ತ್ರ ಮೊದಲು ಸಿಗವನೇ ಗಣಪತಿ. ಇಷ್ಟು ಹಿನ್ನೆಲೆಯಲ್ಲಿ ಈ ದಳಗಳನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಇಲ್ಲಿ ಎಷ್ಟು ದಳ ಆಯ್ತು ಇವಾಗ? ಇಲ್ಲಿ ಯಾವುದನ್ನು ನಾವು ಬಿಡುವುದು ಅನ್ನೋದು ಇಲ್ವೇ ಇಲ್ಲ, ಮರೆಯೋದು ಅನ್ನೋದು ಇಲ್ವೇ ಇಲ್ಲ. ನೆನಪಿದ್ರೆ ನೋಡೋಣ ಮುಂದೆ. ಹೀಗೆ ಈ ಮೂಲಾಧಾರದ ಮಧ್ಯಬಿಂದುವಿನಲ್ಲಿ ಕುಂಡಲಿನಿ ಶಕ್ತಿ. ಕುಂಡಲಿನಿ ಶಕ್ತಿ ಅಂದರೆ ಸಾಕ್ಷಾತ್ ಜಗನ್ಮಾತೆ, ತಂತ್ರಶಾಸ್ತ್ರ ಪ್ರಕಾರ ದೇವಿ. ಆ ದೇವಿ ಅನ್ನೋದಕ್ಕೆ ಅರ್ಥ ದೇವ ಅಥವಾ ದೇವಿ ಅನ್ನೋದಕ್ಕೆ 10 ಅರ್ಥಗಳಿವೆ. ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಮುದ ಮೋದ ಕಾಂತಿ ಅಂತ. ಹೀಗೆ ದೇವಿ ಅನ್ನೋದಕ್ಕೆ ಅರ್ಥ ಸದಾ ಪ್ರಕಾಶಮಾನಳಾಗಿರುವವಳು ಅಂತ ಅರ್ಥ. ದೇವ ಅನ್ನೋದಕ್ಕೂ ಅದೇ ಅರ್ಥ. ಮತ್ತೆ ಕ್ರೀಡಾ, ಯಾವಳು ನಮ್ಮನ್ನು ಆಟ ಆಡಿಸ್ತಾಳೋ ಅವಳು ದೇವಿ. ಯಾವಳು ನಮಗೆ ಸಂತೋಷವನ್ನು ಕೊಡ್ತಾಳೋ ಅವಳು ದೇವಿ. ಹೀಗೆ ದೇವಿ ಅನ್ನೋದಕ್ಕೆ ತುಂಬ ಅರ್ಥಗಳಿವೆ. ಹಾಗಾಗಿ ಕುಂಡಲಿನಿ ದೇವಿ ಅಥವಾ ಕುಂಡಲಿನಿ ಶಕ್ತಿ ತಂತ್ರಶಾಸ್ತ್ರದ ಪ್ರಕಾರ ಜಗನ್ಮಾತೆಯೇ ಅವಳು. ಹೀಗೆ ಅಂತ ಈ ಕುಂಡಲಿನಿ ಶಕ್ತಿ ತನ್ನ ಮುಖವನ್ನು ಮುಚ್ಚಿಕೊಂಡು ಯಾವಾಗಲೂ ಸುಪ್ತಳಾಗಿರ್ತಾಳೆ, ಇಲ್ಲೇ ನಿದ್ದೆ ಮಾಡ್ತಾ ಇರ್ತಾಳೆ. ನಿನ್ನೆ ಬಂದಿತ್ತು ಯೋಗಿನಿ ಅಂತ ಶಬ್ದ ಬಂದಿತ್ತಲ್ಲ, ಯೋಗ ನಿದ್ರಾಪರಗಳು. ಇಲ್ಲಿ ಹೇಗಿರ್ತಾಳೆ ಕೇಳಿದರೆ, ಈ ಹಾವು ತೆಕ್ಕೆ ಹಾಕ್ಕೊಂಡು ಸುತ್ತಕೊಂಡಿರುತ್ತಲ್ಲ, ಹಾಗೆ ಅಲ್ಲಿ ತನ್ನ ಆ ಮೊದಲ ಸುತ್ತಿನ ಒಳಗೆ ತನ್ನ ಶಿರೋಭಾಗವನ್ನು ಸೇರಿಸಿಕೊಂಡು, ಅದು ಒಟ್ಟು ಎಷ್ಟು ಸುತ್ತಿರುತ್ತೆ ಅಂದರೆ ಎಕ್ಸಾಕ್ಟ್ 3.5 ಸುತ್ತಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಅವಳು ಅಲ್ಲಿ ಇರ್ತಾಳೆ. ಆಕೆಯ ನಿಲಯ ವಾಸಸ್ಥಾನ. ಆದ್ದರಿಂದ ಇದು ಮೂಲಾಧಾರ. ಆಧಾರ ಅಂದರೆ ಮನೆ ಅಂತ ಅರ್ಥನೂ ಉಂಟು. ಹಾಗಾಗಿ ಆ ಮೂಲ ಶಕ್ತಿಗೆ ಆಧಾರಳಾದ್ರಿಂದ ಈ ಚಕ್ರಕ್ಕೆ ಏನಂತ ಹೆಸರು? ಮೂಲಾಧಾರ ಅಂತ ಹೆಸರು. ಹಾಗಾಗಿ ಮೂಲಾಧಾರೈಕ ನಿಲಯ. ಇಲ್ಲಿಯೇ ವಾಸ ಮಾಡ್ತಾಳೆ ಅವಳು ಸದಾ. ಇಲ್ಲಿಯೇ ವಾಸ ಮಾಡ್ತಾಳೆ ಅಂದರೆ ನಮಗೆ ಎಷ್ಟೋ ಜನ್ಮ ಕಳೆದೋಗಿರ್ತದೆ. ಆ ಯಾವ ಜನ್ಮದಲ್ಲೂ ಸಹ ನಾವು ಆಕೆಯನ್ನು ಎಬ್ಬಿಸುವ ಪ್ರಯತ್ನ ಮಾಡುವುದಿಲ್ಲ. ಆದ್ದರಿಂದಲೇ ಮೂಲಾಧಾರೈಕ ನಿಲಯ. ಆಕೆಯನ್ನು ಎಬ್ಬಿಸದೇ ಇದ್ದರೆ ಅವಳು ಹೇಗೆ ಮೇಲಕ್ಕೆ ಬರ್ತಾಳೆ? ಬರೋದೇ ಇಲ್ಲ. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಮೂಲಾಧಾರೈಕ ನಿಲಯ. ಅದರೊಳಗೂ ಸಹ ಸಂಸಾರಿಗಳು, ಭೋಗಿಗಳು, ಸುಖಿಗಳು ಸದಾ ಆಕೆಯನ್ನು ಹೆಚ್ಚೆಚ್ಚು ಮನಗಿಸ್ತಾರೆ ಅವಳನ್ನಲ್ಲೇನೆ. ಯೋಗಿಗಳು ಆಕೆಯನ್ನು ಏಳಿಸ್ತಾರೆ, ಏಳಮ್ಮ ತಾಯಿ ಅಂತ. ಅದು ಮತ್ತೆ ಬೇರೆ ವಿಚಾರ ಹೀಗೆ ಅಂತ. ಇಷ್ಟಾದ್ಮೇಲೆ ಮತ್ತೆ ಮುಂದಿನ ಚಕ್ರ ಸ್ವಾಧಿಷ್ಠಾನ ಚಕ್ರ. ಇದು
ಇದು ಎಲ್ಲಿದೆ ಕೇಳಿದರೆ ಲಿಂಗ ಮೂಲದಲ್ಲಿ ಇದೆ. ಮೂಲಾಧಾರ ಗುದದ ದ್ವಾರದಲ್ಲಿ ಹತ್ರ ಇದೆ, ಇದು ಲಿಂಗ ಮೂಲದಲ್ಲಿದೆ. ಇದಕ್ಕೆ ಲೆಕ್ಕ ಹಾಕಿ 6 ದಳಗಳಿವೆ ಅಲ್ವಾ. ಕುಂಡಲಿನಿ ಶಕ್ತಿ ಸಾಧನೆಗೆ ತೊಡಗಿದಂತಹ ಸಾಧಕನ ಶರೀರದಲ್ಲಿ ಈ ಚಕ್ರದಲ್ಲಿ ಪದ್ಮಾಸನಾರೂಢಳಾಗಿ ಕುಳಿತ ಅನುಭವ ಅವನಿಗೆ ಆಗ್ತದೆ. ಆದ್ರಿಂದಲೇ ಅದಕ್ಕೆ ಸ್ವ ಅಧಿಷ್ಠಾನ ಅಂದರೆ ಈ ಚಕ್ರವನ್ನೇ ಸ್ವ ಅಂದ್ರೆ ತನ್ನ, ಅಧಿಷ್ಠಾನ ಅಂದರೆ ಆಶ್ರಯ ಆಧಾರವಾಗಿ ಮಾಡಿಕೊಂಡಿದ್ದಾಳೆ. ಆದ್ದರಿಂದ ಅದಕ್ಕೆ ಸ್ವಾಧಿಷ್ಠಾನ ಚಕ್ರ ಅಂತ ಹೆಸರು. ಇದಕ್ಕೆ ಅಧಿಪತಿ ಯಾರು ಅಂದರೆ ಚತುರ್ಮುಖ ಬ್ರಹ್ಮ. ಮೊದಲು ಗಣಪತಿ, ಆಮೇಲೆ ಚತುರ್ಮುಖ ಅಭಿಮಾನಿ ದೇವತೆ. ಈ 2 ಚಕ್ರಗಳನ್ನ ನಾವು ನೋಡಿದ್ದೇವೆ ಇವಾಗ. ಹಾಗೇ ಇರಲಿ, ಈ ಮಧ್ಯದಲ್ಲಿ ಒಂದು ವಿಚಾರ. ಈ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ 2 ಚಕ್ರದ ವಿಚಾರ ನಾವು ನೋಡಿದ್ವಲ್ಲ. ಈ 2 ಚಕ್ರಗಳ ಮಧ್ಯಭಾಗವನ್ನ ಅಂದರೆ ಇದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಇದನ್ನೇನಂತ ಕರೀತಾರೆ? ಅಗ್ನಿಖಂಡ ಅಂತ ಕರೀತಾರೆ. ಅಗ್ನಿಖಂಡ ಅಂದರೆ ಅದು ಅಗ್ನಿ ವಿಶೇಷವಾಗಿ ವಾಸ ಮಾಡ್ತಾ ಇರುವಂತಹದ್ದು. ಇದನ್ನ ಯಾಕೆ ಹೇಳ್ತೇನೆ ಮತ್ತೆ ಮುಂದಕ್ಕೆ ಈ ಶಬ್ದ ಪದೇ ಪದೇ ಬರುತ್ತೆ ಹೀಗೆ ಅಂತ. ಇವು 2ರ ಮೇಲಿನ ಭಾಗವನ್ನ ಅಂದರೆ ಒಂದೊಂದು ಚಕ್ರಕ್ಕೆ 2 ಗ್ರಂಥಿಗಳು ನೋಡಿ. ಮೂಲಾಧಾರದ ಈ ಭಾಗ ಮತ್ತೆ ಈ ಭಾಗ, ಇದಕ್ಕೆ 2 ಗ್ರಂಥಿಗಳು. ಗ್ರಂಥಿ ಅಂದರೆ ಗಂಟು, ನಾಟ್ ಅಂತ ಅರ್ಥ. ಮತ್ತೆ ಈ ಭಾಗ ಮತ್ತೆ ಈ ಭಾಗ ಸ್ವಲ್ಪ ಶೇಕ್ ಆಗ್ತಾ ಇದೆ. ಒಂದೊಂದು ಚಕ್ರಕ್ಕೆ 2 ಗ್ರಂಥಿಗಳು. ಹಾಗಾಗಿ ಇಲ್ಲಿ 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 ಇದಿಷ್ಟನ್ನ ಏನಂತ ಕರೀತಾರೆ? ಬ್ರಹ್ಮಗ್ರಂಥಿ ಅಂತ ಕರೀತಾರೆ. ಮುಂದೆ ಬರುತ್ತೆ ಈ ಶಬ್ದ. ಆಮೇಲೆ ನಾವು ಹೇಳ್ರೇ ಇಲ್ವಲ್ರಿ ಅಂತ ಹೇಳಬೇಡಿ. ಬ್ರಹ್ಮಗ್ರಂಥಿ ವಿಭೇದಿನಿ ಅಂತ ಬರುತ್ತೆ ಮುಂದೆ. ಅಂದರೆ ಇದಿಷ್ಟು ಭಾಗ ಇಲ್ಲಿಯವರೆಗೆ ಬ್ರಹ್ಮಗ್ರಂಥಿ, ಇಲ್ಲಿಂದ ಶುರು ಮಾಡಿ ಇದು ಅಗ್ನಿಖಂಡ. ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಇಲ್ದಿದ್ರೆ 1 ನಿಮಿಷ ನಾನು ಕಾಯ್ತೇನೆ. ಇದಿಷ್ಟು ಮನಸ್ಸಿಗೆ ಬಂತು, ಒಂದ್ಸಲ ಹಿಂಗೆ ಅಂದ್ಬಿಟ್ರೆ ಸಾಕು, ಕೈ ಎತ್ತಿಬಿಟ್ರೆ ನಾನು ಮುಂದಕ್ಕೆ ಹೋಗ್ತೇನೆ. ಮುಂದಕ್ಕೆ ಹೋಗೋಣ. ಬ್ರಹ್ಮಗ್ರಂಥಿ. ಈಗ 3ನೇ ಚಕ್ರ, ಇದು ಮಣಿಪೂರ. ಈ ಚಕ್ರ ಎಲ್ಲಿದೆ ಅಂದರೆ ನಾಭಿಯ ಹತ್ತಿರ ಇದೆ. ನೆವೆಲ್ ಅಂತ ಹೇಳ್ತೇವಲ್ಲ, ಅಲ್ಲಿ ಇರುವಂತಹ ಚಕ್ರ. ಇದಕ್ಕೆ ಒಟ್ಟು ಲೆಕ್ಕ ಹಾಕಿ 10 ದಳಗಳಿವೆ. ಸಾಧಕ ಉಪಾಸನೆಗೆ ತೊಡಗಿದಾಗ ಅವನ ಉಪಾಸನೆ ಅಂದರೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಜಗನ್ಮಾತೆ ಇಲ್ಲಿ ದಿವ್ಯವಾದಂಥ ಮಣಿಗಳಿಂದ ಈ ಭಾಗವನ್ನು ತುಂಬುತ್ತಾಳಂತೆ. ತುಂಬಿದ ಅನುಭವ ಅವನಿಗೆ ಆಗ್ತದೆಯಂತೆ. ಬೇರೆಯವರಿಗಾದ ಅಯ್ಯೋ ನಾನು ಹುಟ್ಕೊಳ್ತ್ರ ಏನೋ ನೋವು ಆಗ್ತಾ ಇದೆ ಅಂತ ಡಾಕ್ಟರ್ ಹತ್ರ ಹೋಗ್ಬಿಡ್ತಾರೆ. ಸಂಸಾರಿಗಳು ಹಂಗೆ ಮಾಡ್ತಾರೆ ಅಂತ ಆ ಥರ ಮಾಡೋದೇ ಇಲ್ಲ ಅವಳು. ಅವ್ರ ಹತ್ರ ಬರೋದೇ ಇಲ್ಲ ಅವಳು. ಇದ್ರೂ ಇಲ್ಲದೆ ಇದ್ದಂಗೆ ಇದ್ಬಿಡ್ತಾಳೆ. ಆದ್ರೆ ಸಾಧಕನಿಗೆ ಅದು ಗೊತ್ತಾಗುತ್ತೆ, ಆ ಮಣಿಗಳನ್ನು ತುಂಬಿದ ಅನುಭವ. ಹಾಗಾಗಿ ಮಣಿಪೂರ, ಮಣಿಂಪೂರಯತಿ ಇತಿ ಮಣಿಪೂರ ಅಂತ. ಮಣಿಪೂರ ಚಕ್ರ ತುಂಬ್ತಾಳೆ, ಆದ್ದರಿಂದ ಅದು ಮಣಿಪೂರ ಅಂತ ಹೆಸರು. ವಿಷ್ಣು ಇದರ ಅಭಿಮಾನಿ ದೇವತೆ. ಬ್ರಹ್ಮ ಆದ, ವಿಷ್ಣು ಆದ. ನೋಡೋಣ ಮತ್ತೆ ಇದರ ತತ್ವ ಯಾವುದು ಅಂದರೆ ಇದರ ತತ್ವ ಜಲತತ್ವ. ನಾನು ಆಗಲೇ ಹೇಳಿದ್ದೇನೆ, ಇದು ಪೃಥ್ವಿ ತತ್ವ ಮೂಲಾಧಾರ, ಸ್ವಾಧಿಷ್ಠಾನ ಅಗ್ನಿ ತತ್ವ. ಪೃಥ್ವಿ ಅಗ್ನಿ ಅದು ಅಪ್ಪು ಹಿಂಗೆ ವಿಲ್ಟ ಆಗಿದೆ, ಅದು ಕಾರಣ ಉಂಟು ಬೇರೆ ರೀತಿಯಲ್ಲಿ. ಅದನ್ನು ಇವಾಗ ನಾನು ಹೇಳೋದಿಲ್ಲ, ಮುಂದೆ ಸಂದರ್ಭ ಬಂದಾಗ ಹೇಳ್ತೇನೆ. ಇದು ಪೃಥ್ವಿ ತತ್ವ, ಇದು ಅಗ್ನಿ ತತ್ವ, ಇದು ಜಲತತ್ವ. ಈ ಚಕ್ರಕ್ಕೆ ಅಭಿಮಾನಿ ದೇವತೆ ವಿಷ್ಣು. ಒಟ್ಟು 10 ದಳಗಳು ಅದಕ್ಕೆ ಇವೆ. ಆಯಿತು, ಮುಂದಕ್ಕೆ ಹೋಗೋಣ. ಮುಂದಿನದು ಅನಾಹತ. ಇದು ಎಲ್ಲುಂಟುಗಳಂದರೆ ಹೃದಯ ಪ್ರದೇಶದಲ್ಲಿ ಇರುವಂತಹ ಚಕ್ರ. ಇದಕ್ಕೆ 12 ದಳಗಳಿವೆ, ಎಣಿಸ್ಕೊಳ್ಳಿ.
ಇದಕ್ಕೆ ಯಾಕೆ ಅನಾಹತ ಚಕ್ರ ಅಂತ ಕರೀತಾರೆ ಅಂದರೆ, ಆಹತ ಅಂದರೆ ಹೊಡೆಯೋದು ಅಂತ ಅರ್ಥ, ಅನಾಹತ ಅಂದರೆ ಹೊಡೆಯೋದಕ್ಕೆ ಆಗದೇ ಇರುವುದು ಅಂತ ಅರ್ಥ. ಅಂದರೆ ತಡೆ ಇಲ್ಲದೆ ಇರುವುದು ಅನ್ನೋದು ಅದರ ಒಟ್ಟು ಅರ್ಥ. ದೇವಿಯ ನಾದಕ್ಕೆ ಸರಗ ಅಂತ ಹೇಳಿದ್ದೇನಲ್ಲ, ಅದು ಇಲ್ಲಿಂದನೇ ಶುರು ಆಗುತ್ತೆ, ಯಾವುದೇ ತಡೆ ಇಲ್ಲದೆ ಹೋಗ್ತಾ ಇರತ್ತಂತೆ ಇಲ್ಲಿ. ಹಾಗಾಗಿ ದಟ್ ಇಸ್ ಕಾಲ್ಡ್ ಅನಾಹತ, ನಾನ್ ವೈಬ್ರೇಟರಿ ಸೌಂಡ್. ಹಾಗಾಗಿ ಅದನ್ನು ಅನಾಹತ ಅಂತ ಕರೀತಾರೆ. ಇದರ ಅಭಿಮಾನಿ ದೇವತೆ ರುದ್ರ. ಬ್ರಹ್ಮ ಮತ್ತೆ ವಿಷ್ಣು ರುದ್ರ ನಾವು ನೋಡ್ತಾ ಇದ್ದೇವೆ, ಮೇಲಕ್ಕೆ ಹೋಗ್ತಾ ಇದ್ದೇವೆ. ಇದರ ತತ್ವ ವಾಯು ತತ್ವ. ಪಂಚಭೂತಗಳಲ್ಲಿ ಎಷ್ಟಾಯ್ತು ಇವಾಗ? ಪೃಥಿವಿ ಮತ್ತೆ ಅಗ್ನಿ, ಅಪ್ ಮತ್ತೆ ವಾಯು. ಇನ್ನೊಂದುಂಟು, ನೋಡೋಣ ಮುಂದೆ ಏನು ಅಂತ. ಈಗ ಈ ಮಣಿಪುರ ಚಕ್ರ ಇಲ್ಲಿ ಉಂಟಲ್ಲ, ಇದು ಮತ್ತು ಅನಾಹತ. ಮಣಿಪುರ ಚಕ್ರದ ಈ ಭಾಗ ಮತ್ತೆ ಈ ಭಾಗ, ಈ ಭಾಗ, ಈ ಭಾಗ, ಇದು ಎರಡರ ಮಧ್ಯಕ್ಕೆ ಏನಂತ ಹೆಸರು ಕೇಳಿದ್ರೆ ಸೂರ್ಯಖಂಡ ಅಂತ ಹೆಸರು. ಅಂದ್ರೆ ಮಣಿಪುರ ಅನಾಹತಗಳ ಮಧ್ಯಭಾಗ ಸೂರ್ಯಖಂಡ. ಮಣಿಪುರ ಚಕ್ರದ ಕೆಳಭಾಗ ಮತ್ತು ಮೇಲ್ಭಾಗ, ಅನಾಹತದ ಕೆಳಭಾಗ ಮತ್ತು ಮೇಲ್ಭಾಗ, ಇವುಗಳನ್ನು ಏನಂತ ಕರೀತಾರೆ ಕೇಳಿದರೆ ವಿಷ್ಣು ಗ್ರಂಥಿ ಅಂತ ಕರೀತಾರೆ. ಮುಂದೆ ಬರುತ್ತೆ ವಿಷ್ಣು ಗ್ರಂಥಿ ವಿಭೇದಿನಿ ಅಂತ. ಮುಂದಕ್ಕೆ ಹೋಗೋಣವಾ? ನೆಕ್ಸ್ಟ್ ಮುಂದೆ ಇಲ್ಲುಂಟು ನೋಡಿ, ವಿಶುದ್ಧಿ ಚಕ್ರ. ಆ ಶಬ್ದವೇ ಹೇಳುತ್ತೆ ಶುದ್ಧ, ಶುದ್ಧಿ, ತುಂಬ ಸ್ಫಟಿಕದಂತೆ ಅತ್ಯಂತ ಸ್ವಚ್ಛವಾಗಿ ಉಂಟಂತೆ. ಆ ಚಕ್ರ ಎಷ್ಟೆಷ್ಟು ಸ್ವಚ್ಛವಾಗಿ ನಮಗೆ ಕೆಲಸ ಮಾಡಿಕೊಡುತ್ತೋ ಅಲ್ಲಿಂದ ಬರುವ ಶಬ್ದ ಅಷ್ಟೇ ಸ್ವಚ್ಛವಾಗಿರುತ್ತೆ. ಗೊತ್ತಾಯ್ತಲ್ಲ ಯಾಕೆ ಬಹಳಷ್ಟು ಜನರ ಮಾತು ಸ್ವಚ್ಛವಾಗಿರೋಲ್ಲ ಅಂದರೆ, ಅದ್ರ ಮೇಲೆ ಸಾಕಷ್ಟು ಕೊಳೆ ಕವಿದು ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಸ್ವಚ್ಛವಾಗಿರೋಲ್ಲ. ಮಾತಾಡಿದರೆ ಕಿವಿ ಮುಚ್ಕೊಳ್ಳೋಣ ಅಂತ ಅನಿಸುತ್ತೆ. ಮತ್ತು ಕೆಲವು ಜನ ಮಾತನಾಡಿದರೆ ಅಯ್ಯೋ ಇಷ್ಟು ಬೇಗ ಮುಗಿದು ಹೋಯ್ತಾ ಅಂತ ಅನಿಸುತ್ತೆ. ಆ ವಿಶುದ್ಧಿ ಚಕ್ರ ಶುದ್ಧವಾಗಿರಬೇಕು, ಅದು ಶುದ್ಧವಾಗಿ ಇರುತ್ತೆ, ಅದರ ಹೆಸರೇ ಹಾಗೆ ಹೇಳುತ್ತೆ. ಇದು ಕಂಠ ಪ್ರದೇಶದಲ್ಲಿರುವಂತಹದ್ದು. ಇದಕ್ಕೆ ಒಟ್ಟು 16 ದಳಗಳಿವೆ ನೋಡಿ. ಇದರ ಅಭಿಮಾನಿ ದೇವತೆ ಸದಾಶಿವ. ಶಿವ ಅಂದರೆ ಸ್ವಚ್ಛ, ವಿಶುದ್ಧ ಅಂದರೂ ಸ್ವಚ್ಛ, ಸದಾ ಶಿವ, ಸದಾ ಸ್ವಚ್ಛ. ಯಾಕೆಂದರೆ ಎಲ್ಲವನ್ನೂ ಸ್ವಚ್ಛ ಮಾಡುವವನು ಅವನೇ. ಈ ಪ್ರಪಂಚ ಕೊಳೆ ಆದಾಗ ಇದನ್ನು ಮುಗಿಸಿ ತೆಗೆದು ಹಾಕುವವನು ಅವನೇ, ಹೌದು ತಾನೆ? ಹಾಗಾಗಿ ಅವನು ಸದಾಶಿವ. ಮತ್ತಷ್ಟೇ ಅಲ್ಲ, ಇದರ ತತ್ವ ಯಾವುದು ಅಂತಂದರೆ ಆಕಾಶವೇ ಇದರ ತತ್ವ. ಅಲ್ಲಿಗೆ ಪೃಥಿವಿ, ಅಗ್ನಿ, ಅಪ್, ತೇಜೋ, ವಾಯು ಪಂಚಭೂತಗಳಾದವು. ಮತ್ತೆ ಗಣಪತಿ, ಬ್ರಹ್ಮ, ವಿಷ್ಣು, ರುದ್ರ. ತಂತ್ರಶಾಸ್ತ್ರದಲ್ಲಿ ಸದಾಶಿವ, ಸದಾಶಿವ ಅಂತ ಒಬ್ಬ ಇದ್ದಾನೆ, ಅವನು ಸದಾಶಿವ ಬೇರೆ ಅಲ್ಲ, ಬ್ರಹ್ಮವಸ್ತು ಬೇರೆ ಅಲ್ಲ ವೇದಾಂತದ ಪ್ರಕಾರ. ಹಾಗಾಗಿ ಸದಾಶಿವ ಆಯ್ತು. 5 ಚಕ್ರಗಳನ್ನು ನಾವು ನೋಡಿದ್ವಿ. ಇನ್ನು 6ನೆಯ ಚಕ್ರ, ಅದರ ಹೆಸರು ಆಜ್ಞಾ ಅಂತ. ಸ್ವಾರಸ್ಯ ಅಂದ್ರೆ ನೋಡಿ, ಈ ಚಕ್ರಕ್ಕೆ 2 ದಳಗಳು. ಈ ಯಾವ ಚಕ್ರ ದಳಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ರಿ, ಹೊರ ಕಣ್ಣಿಗೆ. ಆದರೆ ಇದರ ದಳಗಳು ನಮ್ಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತವೆ. ಯಾಕೆಂದ್ರೆ ಇದು ಒಂದು ದಳ, ಇದು ಒಂದು ದಳ. ಆ ದಳ ಹೊರಗೆ ಬಂದುಬಿಟ್ಟಿದೆ. ಹಾಗಾಗಿ ಈ ದಳ ನಿಜವಾಗಿ ಒಳಗುಂಟು. ನೀನು ಈ ಹೊರಗಿನ ದಳವನ್ನು ನೋಡಿಯಾದರೂ ಸಹ ಒಳಗಿನ ದಳಗಳ ಬಗ್ಗೆ ಎಚ್ಚರಗೊಳ್ಳು ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುತ್ತೆ ನಮಗದು. ಹಾಗಾಗಿ ಈ 2 ದಳಗಳಿವೆ ಇಲ್ಲಿ. ಮತ್ತೆ ಇದು ಎಲ್ಲುಂಟು ಕೇಳಿದರೆ ಭ್ರೂ ಮಧ್ಯದಲ್ಲಿ ಉಂಟು. ಭ್ರೂ, ಈ ಭ್ರೂ ಅನ್ನೋ ಸಂಸ್ಕೃತ ಶಬ್ದ, ಅದನ್ನು ಇಂಗ್ಲಿಷ್ ಅವರು ಕದ್ಬಿಟ್ಟಿದ್ದಾರೆ. ಬ್ರಿಟಿಷರು ಈ ದೇಶಕ್ಕೆ ಬಂದಾಗ ನಮ್ಮ ದೇಶದ ಯಾವ್ಯಾವ ಸಂಪತ್ತನ್ನು ಕೊಳ್ಳೆ ಹೊಡೆದು, ಅರೆ ರೇ 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 ಏನಂತಾರೆ ಇದಕ್ಕೆ? ಐಬ್ರೂ ಅಂತ.
ಗೊತ್ತಾಗ್ತದ? ಯಾಕೆ ಅಂದರೆ ನಾಜೂಕಲ್ಲಿ ಕದಿಬೇಕಲ್ಲ. ಭ್ರೂ ಅಂತ ಅಷ್ಟೇ ಹೇಳಿಬಿಟ್ರೆ ಸಂಸ್ಕೃತ ಅಂತ ಗೊತ್ತಾಗ್ಬಿಡ್ತದೆ ಭಾರತೀಯರಿಗೆ. ಅದರೊಳಗೂ ಸಂಸ್ಕೃತ ಪಂಡಿತರಿಗೆ ಗೊತ್ತೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಭ್ರೂ ಅಂತ. ನಾವೇನು ಹೊಸದಾಗಿ ಏನೋ ಪಡ್ಕೊಂಡು ಬಿಟ್ಟಿವಿ ಅನ್ನೋ ತರಹ, ಹೌದು ತಾನೆ? ಆದ್ದರಿಂದ ಅದು ನಮ್ಮದೇ ಶಬ್ದ. ಹಾಗಾಗಿ ಭ್ರೂ ಮಧ್ಯದಲ್ಲಿ ಆಕೆ ವಾಸಸ್ಥಾನ, ಅಲ್ಲೊಂದು ವಿಶೇಷತೆ ಉಂಟು, ಆಮೇಲೆ ಹೇಳ್ತೇನೆ. ಮತ್ತೆ ಇಲ್ಲಿ ಇದಕ್ಕೆ 2 ದಾಳಗಳನ್ನು ನಾನು ಹೇಳಿದೆ, ನಾವು ಹೊರಗೂ ನೋಡಬಹುದು. ಇದನ್ನು ಆಜ್ಞಾಚಕ್ರ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಆಜ್ಞಾ ಅನ್ನೋದಕ್ಕೆ ಅರ್ಥ ಸ್ವಲ್ಪ ಜ್ಞಾನ ಅಂತ ಅರ್ಥ. ಹೌದಲ್ವಾ? ನಮಗೆ ಕಣ್ಣಿಂದ ಬರುವುದು ಜ್ಞಾನ ಸ್ವಲ್ಪವೇ ಅಲ್ವಾ? ಕಣ್ಣಿಂದ ಬರುವ ಜ್ಞಾನ ಸ್ವಲ್ಪ, ಕಣ್ಣಿನಿಂದ ಅಲ್ಲದೆ ಬರುವ ಜ್ಞಾನ ಅಗಾಧ. ಹಾಗಾಗಿ ಕಣ್ಣಿಂದ ಬರುವ ಜ್ಞಾನ ಸ್ವಲ್ಪವಾದ್ದರಿಂದ ಅದನ್ನು ಆಜ್ಞಾ ಅಂತ ಕರೀತಾರೆ. ಅದು ಆಜ್ಞಾ ಚಕ್ರ. ಮತ್ತಷ್ಟೇ ಅಲ್ಲ, ಸಾಧಕ ಸಮಾಧಿ ಸ್ಥಿತಿಗೆ ಹೋದಾಗ ಇನ್ನೊಂದು ಅರ್ಥ ಉಂಟು ಆಜ್ಞಾ ಅಂತ ಹೇಳೋದಕ್ಕೆ. ಇಲ್ಲಿ ದೇವಿ ಅವನಿಗೆ ಸ್ವಲ್ಪ ಗೋಚರಿಸ್ತಾಳಂತೆ ತನ್ನ ಬೆಳಕಿನ ಮೂಲಕ. ಒಳಗಣ್ಣಿಗೆ ಕಾಣ್ತಾಳೆ. ಯಾಕೆಂದರೆ ಇದು ಹೊರಕ್ಕೆ ಬಂದಿದೆ, ಅದು ಒಳಗೂ ಸಹ ಕೆಲಸ ಮಾಡುತ್ತೆ. ಅವನ ಕಣ್ಣಿಗೆ ಪ್ರಕಾಶಮಾನಗಳಾಗಿ ಗೋಚರಿಸ್ತಾಳೆ. ಆದ್ದರಿಂದ ಆಜ್ಞಾ ಅಂತ ಹೆಸರು. ಹೀಗೆ ಕಿಂಚಿತ್ ಗೋಚರಿಸಿ ಸಾಧಕನನ್ನು ಆನಂದಪಡಿಸ್ತಾಳೆ, ಪರವಶಗೊಳಿಸ್ತಾಳೆ. ಮತ್ತೆ ಸಮಾಧಿಯಿಂದ ಇಳಿದಾಗ ಆ ರೂಪ ಸಂಪೂರ್ಣವಾಗಿ ಮಾಯವಾಗಿ ಹೋಗ್ಬಿಡುತ್ತೆ, ಕತ್ತಲು ಕವಿದು ಬಿಡುತ್ತೆ. ಹಾಗೆ ಮತ್ಪುನಃ ಅದನ್ನು ಆಜ್ಞಾ ಅಂತ ಕರೀತಾರೆ. ಆಜ್ಞಾ ಅಂದರೆ ಅಂದರೆ ಸ್ವಲ್ಪ ಅಂತ ಅರ್ಥ, ಜ್ಞಾ ಅಂದರೆ ಜ್ಞಾನ. ಮೊದಲು ಹೇಗೆ ಸ್ವಲ್ಪ ಇತ್ತೋ ಅಷ್ಟೇ ಜ್ಞಾನ ಅಂತ. ಸಮಾಧಿ ಸ್ಥಿತಿ ಹೋದಾಗ ಆಜ್ಞಾ, ಎಲ್ಲ ಆಜ್ಞೆ, ಎಲ್ಲವೂ ಅವಳ ಆಜ್ಞೆ ಅಂತ ಅನುಭವಕ್ಕೆ ಬರುತ್ತೆ. ಇಳಿದಾಗ ಮತ್ಪುನಃ ಆಜ್ಞೆ, ಆಗ ಕಿಂಚಿತ್ ಜ್ಞಾನ ಮೊದಲಿನಂತೆ ಆಗಿಬಿಡುತ್ತೆ. ಗುರು ಈ ಚಕ್ರದ ಅಭಿಮಾನಿ ದೇವತೆ. ನಮ್ಮಲ್ಲಿ ಯಾವುದೇ ಕೆಲಸ ಮಾಡಬೇಕಿದ್ರೆ ಸರಿಯಾದ ತಿಳುವಳಿಕೆ ಇರುವಂತಹ ಪುರೋಹಿತರು ಮೊದಲು ಹೇಳೋದು ಗುರು ಗಣಪತಿಭ್ಯಾಂ ನಮಃ, ಗುರು ಗಣಪತಿಭ್ಯಾಂ ನಮಃ. ಮೊದಲು ಗಣಪತಿ, ಆಮೇಲೆ ಗುರು. ಆದರೆ ಈ ಗಣಪತಿಯನ್ನು ಪರಿಚಯಿಸಿದವನು ಗುರುವೇ ಆದ್ದರಿಂದ ಅವನ ಹೆಸರು ಮೊದಲು. ಅಷ್ಟೇ ಅಲ್ಲ, ಅದಕ್ಕೆ ಇನ್ನೊಂದು ಕಾರಣ ಉಂಟು ನೋಡಿ. ಇಲ್ಲಿರುವಂತಹದ್ದು ಯಾವ ತತ್ವ? ಆಕಾಶ ತತ್ವ. ಉಪನಿಷತ್ತು ಏನು ಹೇಳುತ್ತೆ ಕೇಳಿದ್ರೆ, ಆತ್ಮನ ಆಕಾಶ ಸಂಭೂತ. ಕೆಳಗೆ ಬನ್ನಿ ಇವಾಗ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥಿವೀ. ಇದು ಶ್ರುತಿ ಹೇಳುವಂತಹದ್ದು. ಆಚಾರ್ಯ ಶಂಕರ ಭಗವತ್ಪಾದರು ಇದನ್ನೇ ಇಟ್ಟು ಹೇಳಿದ್ದಾರೆ. ಹಾಗಾಗಿ ಆ ಚಕ್ರದ ಈ ಚಿತ್ರದಲ್ಲಿ ನೋಡಿ, ನಂಬರ್ ಅನ್ನು ಅದಕ್ಕೋಸ್ಕರ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ 7 ಅಂತ ಕೊಟ್ಟಿದ್ದಾರೆ. ನಾವು ಹೋದದ್ದು ಇಲ್ಲಿಂದ. ಯಾಕೆ 7 ಅಂತ ಕೊಟ್ಟರು ಕೇಳಿದ್ರೆ, ಇಲ್ಲಿಂದ ಸ್ಟಾರ್ಟ್. ಆತ್ಮ 1, ಸಹಸ್ರಾರ, ಆಕಾಶ ಸಂಭೂತ 2, ಆಕಾಶ ತತ್ವ. ಮುಂದಿರುವಂತಹದ್ದು ಯಾವ ತತ್ವ? ವಾಯು ತತ್ವ. ಅದು ನಂತರ ಇರುವಂತಹದ್ದು. ಹೀಗೆ ಪಂಚಭೂತಗಳು ಕೆಳಮುಖವಾಗಿ ಬರ್ತವೆ. ಅದು ಶ್ರುತಿ ಸಿದ್ಧವಾದದ್ದು. ಆದ್ದರಿಂದ ನಂಬರನ್ನು ಹಾಗೆ ಕೊಟ್ಟಿದ್ದಾರೆ ಅವರು. ಯಾಕೆಂದ್ರೆ ಕೆಲವು ಜನರಿಗೆ, ಅಲ್ಲ ನೀವು ಇಲ್ಲೇ ಶುರು ಮಾಡಿದ್ರಿ, ನಂಬರ್ ವ್ಯತ್ಯಾಸ ಆಗ್ಬಿಟ್ಟಿದೆ ಅಲ್ವಾ, ಇವಾಗ ಬರೋದಿಲ್ಲ, ಅದು ಮೆಟ್ಲು ಇಳಿದು ಹೋಗ್ಬೇಕಿದ್ರು ಬರುತ್ತೆ ಸಂಶಯ. ಅದಕ್ಕೋಸ್ಕರ ಯಾಕೆ ಅಂತ ಅದಕ್ಕೆ ವಿವರಣೆಯನ್ನು ಸಹ ಕೊಟ್ಟುಬಿಟ್ಟಿದ್ದೇನೆ. ಸೌಂದರ್ಯ ಲಹರಿಯಲ್ಲಿ ಅಲ್ಲಿಂದನೇ ಶುರು ಮಾಡ್ತಾರೆ. ಮನಸ್ತ್ವಂ ಯೋಮತ್ವಂ ಮರುದಸಿ ಮರುತ್ಸಾರಥಿರಸಿ. ಇದು ಮನಸ್ತತ್ವವೇ ಇದರ ಅಭಿಮಾನಿ ದೇವತೆ. ಯಾವುದಕ್ಕೆ? ಆಜ್ಞಾಚಕ್ರಕ್ಕೆ. ಆದ್ದರಿಂದ ಹಾಗೆ ಪ್ರಾರಂಭ ಆಗುತ್ತೆ. ಪಂಚಭೂತಗಳು 5 ಚಕ್ರಗಳಿಗೆ, ಆಜ್ಞಾಚಕ್ರಕ್ಕೆ ಮನಸ್ತತ್ವವೇ ಅಭಿಮಾನಿ ದೇವತೆ. ಇದರ ಅಭಿಮಾನಿ ದೇವತೆ ಗುರು. ಇದರ ತತ್ವ ಮನಸ್ತತ್ವ. ಅಷ್ಟು ಹಿನ್ನೆಲೆಯಲ್ಲಿ 6 ಚಕ್ರಗಳಾದವು. ಆದರೆ ಇನ್ನೊಂದು ಗ್ರಂಥಿ ಬಗ್ಗೆ ನಾನು ಹೇಳಬೇಕು. ಈ ವಿಶುದ್ಧಿ ಮತ್ತು ಆಜ್ಞಾ, ವಿಶುದ್ಧಿ ಮತ್ತು ಆಜ್ಞಾ, ಇದು 2ರ ಮಧ್ಯಭಾಗವನ್ನು ಏನಂತ ಕರೀತಾರೆ ಅಂದರೆ ಸೋಮಖಂಡ ಅಂತ ಕರೀತಾರೆ. ಮೊದಲನೇದು ಅಗ್ನಿಖಂಡ, ಆಮೇಲೆ ಸೂರ್ಯಖಂಡ, ಕೊನೆಯದು ಸೋಮಖಂಡ. ಮತ್ತೆ ಈ ವಿಶುದ್ಧಿ ಚಕ್ರದ ಕೆಳಭಾಗ ಮೇಲ್ಭಾಗ, ಆಜ್ಞಾಚಕ್ರದ ಕೆಳಭಾಗ ಮೇಲ್ಭಾಗ, ಇದನ್ನು ರುದ್ರಗ್ರಂಥಿ ಅಂತ ಕರೀತಾರೆ. ಮುಂದೆ ನಾಮ ಬರುತ್ತೆ.
ಬ್ರಹ್ಮ ಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ. ಇಲ್ಲೇ ಹೇಳಿದ್ದೇನೆ ಅಷ್ಟನ್ನು ಸಹ. ಅಷ್ಟು ಹಿನ್ನೆಲೆಯಲ್ಲಿ ಈಗ ನಾವು 6 ಚಕ್ರಗಳ ವಿಚಾರವನ್ನು ನೋಡಿದ್ವಿ. ಅಂದರೆ ಮನಸ್ಸಲ್ಲಿ ಭಾವಿಸ್ಕೊಳ್ಳೋಣ, ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಮಾನಸಿಕವಾಗಿ ಕುಂಡಲಿನಿ ಶಕ್ತಿ ಆಜ್ಞಾಚಕ್ರಕ್ಕೆ ಬಂದು ನಿಂತಿದ್ದಾಳೆ, ಗುರು ಮಾರ್ಗದರ್ಶನ ಮಾಡಬೇಕು. ಅದನ್ನು ನಾಳೆ 6:15 ಸೇರಿದಾಗ ತುಂಬ ವಿಚಾರ ಹೇಳಬೇಕಾದ್ದುಂಟು. ಹಾಗೆ ಅಲ್ಲೇ ಇರೋಣ, ಮತ್ತೆ ನಾಳೆ ವಿಚಾರ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಪ್ರಾಯಶಃ ಶುಕ್ರವಾರನ ಬಯಸ್ತಾಳೆ ಅಂತ ಕಾಣುತ್ತೆ ಅವಳು, ಅದಕ್ಕೋಸ್ಕರ ಹಾಗಾಗಿರ್ಬೇಕು, ನನಗೆ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ.